ಆರಂಭವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 12ನೇ ಅಧ್ಯಾಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವ ಅಧ್ಯಾಯ. 12ನೇ ಅಧ್ಯಾಯ ಒಬ್ಬ ಆರಾಧಕನ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂಥ ಅಧ್ಯಾಯ. ಅಪೊಸ್ತಲನಾದಂಥ ಪೌಲನು ರೋಮಾಪುರದವರಿಗೆ ಬರೆಯುತ್ತಿರುವಂಥ ಪತ್ರಿಕೆ 12ನೇ ಅಧ್ಯಾಯ 45ನೇ ಪುಸ್ತಕ 45ನೇ ಪುಸ್ತಕ 16 ಅಧ್ಯಾಯಗಳುಂಟು, 433 ವಾಕ್ಯಗಳುಂಟು. AD 58ರಿಂದ 60ರವರೆಗೂ ನಡೆದಂಥ ಕಾಲಘಟ್ಟಗಳಲ್ಲಿ ಬರೆದಿದ್ದು. ಇದು ಬರೀತಿರುವಂಥ ಸ್ಥಳ ವ್ಯಕ್ತವಾಗಿ ಗೊತ್ತಿಲ್ಲದಿದ್ದರೂ ಕೊರಿಂಥ್ಯದಿಂದ ತಾನು ರೋಮಾಪುರದವರಿಗೆ ಬರಿತಾ ಇರುವಂಥ ಪತ್ರಿಕೆ ಆಗಿರುತ್ತದೆ. ಇದರಲ್ಲಿ ಪ್ರಧಾನವಾದಂಥ ಕಾರ್ಯಗಳು ನಾನು ಬೇಗನೆ ಹೇಳಿದ ನಂತರ ಮುಂದಕ್ಕೆ ಹೋಗ್ತೀನಿ. ನಾವಿವತ್ತು ಚಿಂತೆ ಮಾಡಲಿಕ್ಕೆ ಹೋಗುವಂಥ ಭಾಗ 12ನೇ ಅಧ್ಯಾಯದ 9ನೇ ವಾಕ್ಯದಿಂದ 11ನೇ ವಾಕ್ಯ. ಅದರಲ್ಲಿ 11ನೇ ವಾಕ್ಯ, ಅದರ ಕೊನೆಯ ವಾಕ್ಯ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಪ್ರೀತಿಯ ಕುರಿತು 9ನೇ ವಾಕ್ಯ ಆರಂಭಿಸುವಂಥದ್ದು. ಪ್ರೀತಿ, ವಿವಿಧ ರೀತಿಯ ಪ್ರೀತಿಗಳುಂಟು. ಒಂದನೇದಾಗಿ ಅದಕ್ಕೆ ಗ್ರೀಕ್ ಪದ 4 ಪದಗಳು ಉಪಯೋಗಿಸ್ತಾರೆ. ಒಂದು ಅಗಾಪೆ ಲವ್, ಪ್ರೀತಿಯ ಕುರಿತು ಅಗಾಪೆ, ದಟ್ಸ್ ಕಾಲ್ಡ್ ಗಾಡ್ಲಿ ಲವ್, ದೈವಿಕವಾದಂಥ ಪ್ರೀತಿ. 2 ಎರೋಸ್, EROS, ಎರೋಸ್, ಅದು ಸೆಕ್ಷುಯಲಿ ಲವ್, ಲೈಂಗಿಕವಾದ ಪ್ರೀತಿ. 3 ಫಿಲಿಯೋ, PHILEO, ಫಿಲಿಯೋ, ಹ್ಯೂಮನ್ ಲವ್, ಮನುಷ್ಯ ಪ್ರೀತಿ. 4 ಸ್ಟೋರೇಜ್, STORGE, ಲವ್ ಬಿಟ್ವೀನ್ ರಿಲೇಟಿವ್ಸ್, ಸಂಬಂಧಿಕರ ಸಂಗಡ ಇರುವಂಥ ಪ್ರೀತಿ. ಇದೆಲ್ಲ ಪ್ರೀತಿಯ ಮೂಲ ವಾಕ್ಯಗಳು. ಗ್ರೀಕ್ ಪದ. ಮನುಷ್ಯರು ತಮ್ಮಲ್ಲಿರುವಂಥ ಪ್ರೀತಿ ಉಂಟು, ಸಂಬಂಧಿಕರ ನಡುವೆ ಇರುವ ಪ್ರೀತಿ ಉಂಟು, ಲೈಂಗಿಕವಾದಂಥ ಪ್ರೀತಿ ಉಂಟು, ಮತ್ತು ಗಾಡ್ಲಿ ಲವ್, ದೈವಿಕವಾದ ಪ್ರೀತಿ ಉಂಟು. ಈ ಪ್ರೀತಿಗಳಲ್ಲಿ ಅತಿ ದೊಡ್ಡದು ಗಾಡ್ಲಿ ಲವ್, ದೈವಿಕವಾದಂಥ ಪ್ರೀತಿ. 12ನೇ ಅಧ್ಯಾಯದ 9ನೇ ವಾಕ್ಯದಿಂದ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸ್ರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಆಲಸ್ಯವಾಗಿರದೆ, ಲೇಸಿನೆಸ್, ಆತ್ಮಿಕತೆಯಲ್ಲಿ ಎಲ್ಲೂ ಲೇಸಿನೆಸ್ ಬರಬಾರ್ದು, ಆಲಸ್ಯವಾಗಬಾರ್ದು. ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಬೇಕು. ಸಮ್ಟೈಮ್ಸ್ ಆತ್ಮಿಕವಾಗಿ ಡ್ರೈನೆಸ್ ಬರುವಾಗ ನಮ್ಮ ಜೀವನದಲ್ಲಿ ಆಲಸ್ಯಗಳು ಬರುತ್ತೆ, ಲೇಸಿನೆಸ್ ಬರುತ್ತೆ. ಕೂಟಕ್ಕೆ ಹೋಗಿಲ್ಲ ಆದರೂ ಪರವಾಗಿಲ್ಲ, ಆರಾಧನೆ ಮಾಡಿಲ್ಲ ಆದರೂ ಪರವಾಗಿಲ್ಲ, ಸಭೆಗೆ ಹೋಗಿಲ್ಲ ಆದರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡಿಲ್ಲ ಆದರೂ ಪರವಾಗಿಲ್ಲ,
ಆರಾಧನೆ ಮಾಡಿಲ್ಲ ಆದರೂ ಪರವಾಗಿಲ್ಲ. ಹೀಗೆ ನಮ್ಮ ಜೀವನವನ್ನು ಆಲಸ್ಯವಾಗಿ ಲೈಸಿನೆಸ್ಸಿನ ಕಡೆಗೆ ದಬ್ಬುವುದು ಸೈತಾನನ ತಂತ್ರ ಎನ್ನುವುದನ್ನು ತಿಳಿದುಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ನಾವು ಹಿಡಿದುಕೊಳ್ಳಬೇಕು. ಯಾಜಕಕಾಂಡ ಪುಸ್ತಕ ಬಹಳ ಇಂಪಾರ್ಟೆಂಟ್. ದಿಸ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಜಕಕಾಂಡ ಪುಸ್ತಕ 6ನೇ ಅಧ್ಯಾಯ 12ನೇ ವಚನದಿಂದ 13ನೇ ವಚನದವರೆಗೂ ಯಜ್ಞವೇದಿಯ ಮೇಲನ ಬೆಂಕಿ ಸರ್ವಾಂಗ ಹೋಮ ದ್ರವ್ಯದಿಂದ ಉರಿಯುತ್ತಲೇ ಇರಬೇಕು. ಯಜ್ಞವೇದಿಯ ಮೇಲನ ಬೆಂಕಿ ಸರ್ವಾಂಗ ಹೋಮ ದ್ರವ್ಯದಿಂದ ಉರಿಯುತ್ತಲೇ ಇರಬೇಕು. ಅದು ಹಾರಿ ಹೋಗಬಾರದು. ಪ್ರತಿದಿನವೂ ಹೊತ್ತಾರೆಯಲ್ಲಿ, ಎಲ್ರಿ ಹೇಳ್ರಿ, ಪ್ರತಿದಿನವೂ ಗಟ್ಟಿಯಾಗಿ ಹೇಳ್ರಿ, ಪ್ರತಿದಿನವೂ ಹೊತ್ತಾರೆಯಲ್ಲಿ ಯಾಜಕನು ಕಟ್ಟಿಗೆಯನ್ನು ತಂದು ಹಾಕಿ ಬೆಂಕಿ ಉರಿಸಿ ಅದರ ಮೇಲೆ ಹೋಮ ದ್ರವ್ಯವನ್ನು ಕ್ರಮಪಡಿಸಿ ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಅದರ ಮೇಲೆ ಹೋಮ ಮಾಡಬೇಕು. 13ನೇ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ಳಿ. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿತಲೇ ಇರಬೇಕು, ಹಾರಿ ಹೋಗಬಾರದು. ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯಾ. ಯಜ್ಞವೇದಿಯ ಮೇಲೆ ಬೆಂಕಿ ಯಾವಾಗಲೂ ಉರಿತಾನೆ ಇರಬೇಕು. ಅದು ಆರುವುದಕ್ಕೆ ಪ್ರಮಾಣ ಇಲ್ಲ, ಆರಬಾರ್ದು, ಆರದೆ ನೋಡ್ಕೊಬೇಕು. ಒಂದು ಆತ್ಮಿಕನ ಜೀವನದಲ್ಲಿ ವ್ಯಕ್ತಿಗತವಾದಂಥ ರಿವೈವಲ್, ವ್ಯಕ್ತಿಗತವಾದಂಥ ಉಜ್ಜೀವನ ಹಾರಿ ಹೋಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅವನಿಗೆ ಉಳ್ಳದಾಗಿದೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ. ಅನ್ಯರು ಪರದೇಶಿಗಳಾಗಿದ್ದ ನಮ್ಮನ್ನ ಹೊಸ ಒಡಂಬಡಿಕೆಯಲ್ಲಿ ಒಂದು ಕಣ್ಣಿಗೂ ದಯ ತೋರದೆ ಇದ್ದಾಗ ಕತ್ತಲೆಯಲ್ಲಿ ಇದ್ದಂಥ ನನ್ನನ್ನು ನಿಮ್ಮನ್ನ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಡೆಸಿದಾತನ ಗುಣಾತಿಶಯವನ್ನು ವರ್ಣಿಸುವುದಕ್ಕಾಗಿ, ಪ್ರಚಾರ ಪಡಿಸುವುದಕ್ಕಾಗಿ ದೇವರು ಆದುಕೊಂಡ ಯಾಜಕರ ಕೆಲಸ ಅವರು ಒತ್ತಾರೆ ಎದ್ದು ಹಲ್ಲೆಲೂಯಾ ಯಜ್ಞ ವೇದಿಯನ್ನು ಉರಿಸ್ತಾ ಇರಬೇಕು. ಇದರ ಒಳಗಡೆ ಯಾಜಕರು ಇರೋದಾದ್ರೆ ಆಮೇನ್ ಹೇಳ್ರಿ. ಹೊಸ ಒಡಂಬಡಿಕೆ ಯಾಜಕರು ಇದರ ಒಳಗಡೆ ಇದ್ರೆ ಅವರು ಮಾತ್ರ ಒಂದು ಆಮೇನ್ ಹೇಳ್ರಿ. ನಿನ್ನ ನನ್ನ ಮೇಲೆ ಇಟ್ಟಿರುವ ಪ್ರಮಾಣ, ಇದರಲ್ಲಿ ಬೆಂಕಿ ಹಾರು ಹೋಗಬಾರದು. ಪರಿಶುದ್ಧಾತ್ಮನ ಬೆಂಕಿ ಉಳ್ಳ ದೇವ ಜನರಿಗಾಗಿ ನಾನು ದೇವರನ್ನ ಕೊಂಡಾಡುವಂತನಾಗಿದ್ದೇನೆ. Hallelujah. Hallelujah. The fire must burn. ಆಲ್ಟರ್ನಲ್ಲಿ ಬೆಂಕಿ ಉರಿತಾ ಇರಬೇಕು. ಆತ್ಮಿಕ ಜೀವನದಲ್ಲಿ ಬೆಂಕಿ ಹಾರೋಗಬಾರದು. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 12ನೇ ವಾಕ್ಯ ಗಮನಿಸ್ರಿ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ದ ಗಾಡ್ಲಿ ಲವ್, ದೈವಿಕವಾದಂಥ ಪ್ರೀತಿ, ದೈವಿಕವಾದ ದರ್ಶನ, ದೈವಿಕವಾದಂಥ ದೇವರ ರಾಜ್ಯದ ಕುರಿತಾದಂಥ ಆತ್ಮಭಾರ, ಪರಿಶುದ್ಧಾತ್ಮನ ಕುರಿತಾದಂಥ ದಾಹ, ವಚನದ ಕುರಿತಾದಂಥ ದಾಹ, ಇದೆಲ್ಲ ಒಂದು ವ್ಯಕ್ತಿಯ ಜೀವನದಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ದೈವಿಕವಾದಂಥ ದೇವರ ಸಂಗಡ ಇರುವಂಥ ಪ್ರೀತಿಯು ತಣ್ಣಗಾಗೋದ್ರಿಂದ. ಓ ಕಮ್ಮ, ನೀವು ಸ್ತೋತ್ರ ಹೇಳಲಿಲ್ಲ, ನೀವು ನನ್ನ ಜೊತೆ ಇದ್ರೆ ಸ್ತೋತ್ರ ಹೇಳ್ತಾ ಇರ್ರಿ. ಆಮೇ ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ. ಯೇಸುವಿನ 2ನೇ ಬರೋಣದ ಕುರಿತಾದಂಥ ಅಧ್ಯಾಯವಾಗಿರುತ್ತದೆ ಮತ್ತಾಯನು ಬರೆದ ಸುವಾರ್ತೆ. ನಾನು ಇವತ್ತು ಆ ಭಾಗಕ್ಕೆ ಹೋಗ್ತಾ ಇಲ್ಲ. ಇದಲ್ಲದೆ ಅಧರ್ಮವು ಹೆಚ್ಚುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗುತ್ತೆ. ಏನು ಕಾರಣ? ಇವತ್ತು ನೀವು ನೋಡೋದಾದ್ರೆ ಆರಾಧನೆಗೆ ಮುಂಚೆ ಇದ್ದ ಸ್ವಾತಂತ್ರ್ಯ ಇಲ್ಲ.
ಮುಂಚೆ ಇದ್ದಂಥ ದಾಹ ಇಲ್ಲ, ಮುಂಚೆ ಇದ್ದಂಥ ದೇವರ ರಾಜ್ಯಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸದಾ ಸಿದ್ಧರಾಗಿದ್ದವರು ಇವತ್ತು ತಣ್ಣಗಾಗ್ತಾ ಇದ್ದಾರೆ. ಏನು ಕಾರಣ? ಅಧರ್ಮ ಒಂದು ಕಡೆ ಹೆಚ್ಚುತ್ತಾ ಇರುವಂಥದ್ದಾಗಿದೆ. ಮರಿಬೇಡ್ರಿ, ಒಂದು ಕಡೆ ಅಧರ್ಮ ಹೆಚ್ಚುವುದಾದರೆ ಇನ್ನೊಂದು ಕಡೆ ದೈವ ಕೃಪೆಯನ್ನು ಹೆಚ್ಚುತ್ತಾ ಇರುತ್ತೆ. ನೀವು ಸ್ತೋತ್ರ ಹೇಳಲಿಲ್ಲ. ಆರ್ ಯು ವಿತ್ ಮೀ? ಒಂದು ಕಡೆ ಅಧರ್ಮ ಹೆಚ್ಚುವಾಗ ಮತ್ತೊಂದು ಕಡೆ ದೈವಿಕವಾದ ಕೃಪೆಯು ಹೆಚ್ಚುತ್ತಾ ಇರುತ್ತೆ. ಕೃಪೆ ಉಳ್ಳವನು ಅವನ ಅಧರ್ಮವನ್ನೆಲ್ಲ ನೋಡೋದು, ದೈವಿಕವಾದ ಕಾರ್ಯವನ್ನು ನೋಡ್ತಾ ಇರ್ತಾನೆ. ಸ್ತೋತ್ರ. ಮತ್ತ ತಿಮೋತಿನಿಗೆ ಬರೆದ ಪತ್ರಿಕೆ 2 ತಿಮೋತಿ, ನಮಗೆಲ್ಲರಿಗೂ ಗೊತ್ತಿರೋ ವಾಕ್ಯನೇ. 2 ತಿಮೋತಿ, ನೀವು ನನ್ನ ಜೊತೆ ಇದ್ದೀರಾ? 2 ತಿಮೋತಿನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ, ಆದರೆ ಕಡೆ ದಿನಗಳಲ್ಲಿ ಕಠಿಣ ಕಾಲವು ಬರುವುದೆಂಬುದನ್ನು ತಿಳಿದುಕೋ. ಅಧರ್ಮ ಹೆಚ್ಚಾಗುತ್ತೆ ಅಂತ ಹೇಳಿದ ಮಾತ್ರ ಅಲ್ಲ, ಇದು ಕಠಿಣವಾದ ಕಾಲ. ಸ್ಪಿರಿಚುವಲಿ ನಿನ್ನನ್ನು ಮುಂದಕ್ಕೆ ದಬ್ಬುವುದಲ್ಲ, ಹಿಂದಕ್ಕೆ ಎಳೆಯುವಂಥ ಕಾಲ ಇದು. ನಿಮ್ಗೆ ಅರ್ಥ ಆಗಲಿಲ್ಲ? ಒಂದು ಕಾಲದಲ್ಲಿ ಗಾಡಿ ಇರಲಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಮೈಲಿಗಳು, ಕಂಕ್ಳಲ್ಲೊಂದು ಮಗು, ಸ್ತೋತ್ರ, ಕೈಯಲ್ಲೊಂದು ಮಗು, ಇನ್ನೊಂದು ಕೈಯಲ್ಲಿ ಇನ್ನೊಂದು ಮಗುನ ಹಿಡ್ಕೊಂಡು ಮೈಲಿಗಳು ನಡ್ಕೊಂಬರ್ತಿದ್ದಂಥ ಸಹೋದರಿಯರು ಕೂಟಕ್ಕಾಗಿ ದಾಹದಿಂದ ಬರ್ತಾ ಇದ್ದವ್ರು ನನಗೆ ಚೆನ್ನಾಗಿ ಗೊತ್ತು. ಎಷ್ಟೇ ಕಾರ್ಯ ಇದ್ರು, ಏನೇ ಕೆಲಸ ಕಾರ್ಯ ಇದ್ರು ಸರಿ, ಎಲ್ಲ ಬದಿಗಿಟ್ಟು ಅಲ್ಲಲ್ಲಿ ಆ ಬೈಬಲ್ ಪಠಣಕ್ಕಾಗಿ, ಕೂಟಗಳಿಗಾಗಿ, ಕಾಟೇಜ್ ಮೀಟಿಂಗ್ಗಳಿಗಾಗಿ ದಾಹದಿಂದ ಬರ್ತಾ ಇದ್ರು. ಕಾಲಕ್ರಮೇಣ ಇವತ್ತು ಗಾಡಿ ಆಯಿತು, ವಸತಿ ಆಯಿತು, ಮನೆ ಆಯಿತು, ಬಿಸ್ನೆಸ್ ಆಯಿತು, ಕೆಲಸ ಆಯಿತು, ಮಕ್ಕಳಾದರು, ಎಲ್ಲರ ಸಮೃದ್ಧಿ ಆಯಿತು. ಇವತ್ತು ತಣ್ಣಗಾಗಿದ್ದು ಏನು? ದೇವರ ಮೇಲಿರುವಂಥ ಪ್ರೀತಿ, ದೈವ ರಾಜ್ಯದ ಕುರಿತಾದಂಥ ಪ್ರೀತಿ ತಣ್ಣಗಾಯಿತು. ಆದ್ದರಿಂದ ನೀವು ತಿಳಿದುಕೊಳ್ಳ್ರಿ, ಒಂದು ಕಡೆ ಅಧರ್ಮ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ದೇವರ ಮಕ್ಕಳ ಪ್ರೀತಿ ತಣ್ಣಗಾಗ್ತಾ ಇದೆ. ಇನ್ನು ಎಲ್ಲಿನ ವಿಷಯ ಉಜ್ಜೀವನ? ವೇರ್ ಯು ಎಕ್ಸ್ಪೆಕ್ಟ್ ದ ರಿವೈವಲ್? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದ್ಯಾ? ಉಜ್ಜೀವನ ಅಂದರೆ ಅದರ ಡೆಫಿನೇಷನ್ ಇಸ್ ವೆರಿ ಸಿಂಪಲ್. ಮಲಗಿರುವವನನ್ನು ತಟ್ಟಿ ಎಬ್ಬಿಸೋದು. ಆಮೇಲೆ ಆತ್ಮಿಕವಾಗಿ ಮಲಗಿರುವವನು, ಆಲಸ್ಯವಾಗಿರುವವನು, ಸೊರಗಾಗಿರೋನು, ಇರೋದ್ರಲ್ಲಿ ತೃಪ್ತಿಪಟ್ಟು ಥ್ಯಾಂಕ್ ಯು ಜೀಸಸ್ ಎನ್ನುವನು, ಅಲ್ಲಲೂಯ್ಯ, ಅವನನ್ನು ಬಡಿದು ಎಬ್ಬಿಸಿ ಉಜ್ಜೀವನದ ಕಡೆಗೆ ನಡೆಸುವುದಾಗಿದೆ ಉಜ್ಜೀವನ. ಸ್ತೋತ್ರ, ಸ್ತೋತ್ರ. ಐ ವಾಸ್ ಥಿಂಕಿಂಗ್, ದಾಹ ಕಡಿಮೆ ಆಗ್ತಾ 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 ಮನುಷ್ಯನು ಆತ್ಮಿಕತೆ ಕಳ್ಕೊತಾ ಇರ್ತಾನೆ. ನನಗೆ ಚೆನ್ನಾಗಿ ಗೊತ್ತು, ಒಂದು ಕಾಲದಲ್ಲಿ ಸೈಕಲ್ ತುಳ್ಕೊಂಡು ಎಷ್ಟು ದೂರದು, ನಾವಾಗ ರಾಜಾಜಿನಗರದಲ್ಲಿ ವಾಸ ಮಾಡ್ತಾ ಇದ್ವಿ. ಯಲಂಕದ ಆಚೆ ಏರ್ಫೋರ್ಸ್ ಕ್ವಾರ್ಟರ್ಸ್ಗೆಲ್ಲ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೆ. ಇತ್ ಕಡೆ ಎಲ್ಲಿ ವಿವೇಕ್ ನಗರ, ಸ್ತೋತ್ರ, ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ವಿ. ಯಾಕೆ ಗೊತ್ತಾ? ಎಲ್ಲಾದರೂ ಒಂದು ಕೂಟ ಇದ್ರೆ ಸಾಕು ವಾಕ್ಯ ಕೇಳೋಕ್ಕೆ. ವಾಕ್ಯ ಕೇಳೋಕ್ಕೆ ದೇವರು ವಾಕ್ಯ ಅವತ್ತು ಇಷ್ಟು ಎಲ್ಲರಿಗೂ ತಲುಪ್ತಾ ಇರಲಿಲ್ಲ. ಚಳಿ ಆಗಲಿ ಮಳೆ ಆಗಲಿ ವಾಕ್ಯವನ್ನು ಕೇಳೋದಕ್ಕೆ ದಾಹದಿಂದ ಹೋಗ್ತಾ ಇದ್ವಿ. ಇವತ್ತು ವಿಶ್ವಾಸಿಗಳಲ್ಲಿ ಅದರ ದಾಹ ನಾವು ಕಾಣ್ತಾ ಇಲ್ಲ. ಯಾಕೆ? ಅನೇಕರ ಪ್ರೀತಿ ತಣ್ಣಗಾಗ್ತಾ ಇದೆ. ಮರುಭಾಗದಲ್ಲಿ ಅಧರ್ಮ ಹೆಚ್ಚಾಗ್ತಾ ಇದೆ. ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ಇದು ಕಠಿಣ ಕಾಲದ ದಿವಸಗಳಾಗಿರುತ್ತೆ. ಅಪೊಸ್ತಲನಾದ ಪೌಲನು ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ, ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಎವ್ರಿ ಬಿಲೀವರ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯೌವನಸ್ಥರು ಅರ್ಥ ಮಾಡ್ಕೊಬೇಕು, ಕುಟುಂಬಗಳು ಅರ್ಥ ಮಾಡ್ಕೊಬೇಕು. ಯು ಹ್ಯಾವ್ ಟೈಮ್ ಫಾರ್ ಎವ್ರಿಥಿಂಗ್.
ನಿನಗೆಲ್ಲದಕ್ಕೂ ಸಮಯ ಇದೆ. ದೇವರ ರಾಜ್ಯಕ್ಕಾಗಿ ನೀನು ಸಮಯವನ್ನು ನಿಯೋಗಿಸುವುದಕ್ಕೆ ನಿನಗೆ ಯು ಡೋಂಟ್ ಹ್ಯಾವ್ ಟೈಮ್. ನಿನಗೆ ಆಯುಸ್ ಬೇಕು, ಆರೋಗ್ಯ ಬೇಕು, ನಿನಗೆ ಸಂಪತ್ತು ಬೇಕು, ನಿನಗೆ ಎಲ್ಲ ಬೇಕು, ನಿನಗೆ ಎಲ್ಲ ಕಾರ್ಯಗಳು ದೇವರು ಗ್ರಾಂಟ್ ಮಾಡಿಕೊಡ್ಬೇಕು. ಬಟ್ ಯು ಡೋಂಟ್ ಹ್ಯಾವ್ ಟೈಮ್. ನಿನಗೆ ಸಮಯ ಇಲ್ಲ. ಇವತ್ತು ಕಠಿಣ ಕಾಲ ಇದು. ಎರಡನೇ ವಾಕ್ಯ, ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅವಿಧಿಯರು, ಉಪಕಾರ ನೆನೆಸದವರು, ಸ್ತೋತ್ರ, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಯೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನ ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಒಪ್ಪಿಕೊಂಡವರು, ದೇವರನ್ನ ಪ್ರೀತಿಸದೆ. ಇಷ್ಟು ಲಿಸ್ಟ್ ಹೇಳಿ ಕಡೆಗೆ ಬರ್ತಾ ಇದ್ದಾರೆ. ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲ ಬೇಡ ಎನ್ನುವವರು ಆಗಿರುವವರು, ಇಂಥವರ ಸಹವಾಸವನ್ನು ಮಾಡದಿರು. ನೀನು ಆತ್ಮಿಕವಾಗಿ ನೀನು ಉಜ್ಜೀವನ ಕಾಣಬೇಕಾ, ನಿನ್ನ ಸ್ಪಿರಿಚುವಲ್ ಲೆವೆಲ್ ಇಂಪ್ರೂವ್ ಆಗಬೇಕಾ, ಇಂಥವ್ರ ಸಹವಾಸ ಮಾಡದೇ ಇರು ಅಂತ. ನೋಡ್ರಿ, ಯಾರು ಸ್ತೋತ್ರ ಹೇಳಲಿಲ್ಲ. ಹಾಗಾದರೆ ಪಾಸ್ಟ್ರೇ ನಾವು ಯಾರು ಸಹವಾಸನೂ ಮಾಡೋಂಗಿಲ್ಲ ಈ ಲಿಸ್ಟಲ್ಲಿರೋ ಪ್ರಕಾರ. ಇಂಥವರ ಸಹವಾಸ ಮಾಡಬೇಡ. ಭಕ್ತಿಯ ವೇಷವಿದ್ದು ದೇವರ ಬಲ ಬೇಡ ಎನ್ನೋರು. ಏನು ರಿವೈವಲ್, ಓಹ್ ಅದೆಲ್ಲ ಬೇಡ ಬಿಡ್ರಿ, ನಮ್ಗೇನ್ರಿ, ಹೆಂಗಾದ್ರೂ ಬದುಕೊಂಡು ಹೋದ್ರೆ ಆಯಿತು. ಸ್ತೋತ್ರ. ನಾನು ಕೇಳ್ತೀನಿ, ಪಂಚಶತಮ ಸಭೆ ಆತ್ಮನ ಅಭಿಷೇಕದಲ್ಲಿ ಜನ್ಮ ತಾಳಿದಂಥ ಸಭೆ. 120 ಜನ ಮಾರ್ಕನ ಮಾಳಿಗೆ ಮನೆಯಲ್ಲಿ ಕುಳಿತು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡುವಾಗ, 1000 ಜನ ದೇವರಿಲ್ಲದೆ ಇರುವ ದೇವಾಲಯದಲ್ಲಿ ಜಾತ್ರೆಗಾಗಿ ಕೂಡಿ ಬಂದಿರುವಾಗ ಪಂಚಶತಮದ ದಿನ, ಪಸ್ಕಾ ಹಬ್ಬವನ್ನು ಆಚರಿಸುವಂಥ ದಿನದಂದು ಪರಿಶುದ್ಧಾತ್ಮನ ಅಭಿಷೇಕ ಇಳಿದು ಬಂತು. ಅವರು ಕುಳಿತಿದ್ದ ಸ್ಥಳ ನಡುಗಲಿಕ್ಕೆ ಆರಂಭವಾಯಿತು. ಸಡನ್ಲಿ, ತಕ್ಷಣವಾಗಿ ದೇವರಾತ್ಮನು ಇಳಿದು ಬಂದನು. ಒಬ್ಬೊಬ್ಬರ ಮೇಲೆ ಪರಿಶುದ್ಧಾತ್ಮನ ಬೆಂಕಿ ಇಳಿಯಿತು. ಅಲ್ಲಿ ಕೂಡಿ ಬಂದವರು ಅವರು ವಿವಿಧ ಭಾಷೆಗಳನ್ನು ಮಾತನಾಡಿದರು. ಹೆಚ್ಚು ಕಡಿಮೆ 18 ಭಾಷೆಗಳಿಂದ ಅವರು ಮಾತನಾಡಲಿಕ್ಕೆ ಆರಂಭಿಸಿದು. ಮೊದಲನೇ ಸೂಚನೆ ಏನದು? ಸೂಚನೆ, ಅಲ್ಲಿ ಉರಿಸಿದ ಬೆಂಕಿ ಲೋಕವ್ಯಾಪ್ತಿಯಾಗಿ ವಿವಿಧ ಭಾಷಿಕರ ಸಂಗಡ, ವಿವಿಧ ಜನಾಂಗದ ಸಂಗಡ, ವಿವಿಧ ದೇಶಗಳಲ್ಲಿ ಈ ಬೆಂಕಿಯನ್ನು ಹಬ್ಬುವುದಕ್ಕೆ ಪರಿಶುದ್ಧಾತ್ಮನು ತನ್ನ ಗಾಳಿಯನ್ನು ಬೀಸಿದನು. ಹಾಗೆ ಆರಂಭವಾದಂಥ ಪಂಚಶತಮ ಸಭೆ ಪಾರಂಪರ್ಯ ಸಭೆ ಆಗಬಾರದು. ಅದಕ್ಕೆ ನಾನು ಕೂಗಿ ಹೇಳಿದೆ, ಯಾತಕ ಕಾಂಡ ಪುಸ್ತಕದಲ್ಲಿ ಓದಿದ ಪ್ರಕಾರ ಯಜ್ಞವೇದಿಯ ಮೇಲೆ ಬೆಂಕಿ ಉರಿತಾ ಇರಬೇಕು. ನಿನ್ನ ಒಳಗಡೆ ಒಂದು ಅಭಿಷೇಕ ಇರೋದಾದ್ರೆ, ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಬೆಂಕಿ ಸಂಬಡಿ, ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಬೆಂಕಿ ಇರೋದಾದ್ರೆ, ಯಾವ ಅವಸ್ಥೆಯಲ್ಲಾದರೂ ಸರಿ, ಎಲ್ಲಿ ತಗೊಂಡೋಗಿ ಹಾಕಿದ್ರು ಸರಿ, ನೀನು ಉರಿತಾನೇ ಇರ್ತೀಯ. ಸ್ನಾನಿಕನಾದ ಯೋಹಾನನ ಕುರಿತು ಒಂದು ಮಾತಿದೆ, ಗೊತ್ತಾ? ಅವನು ಉರಿಯುವ ದೀಪದೋಪಾದಿಯಲ್ಲಿ ಪ್ರೈಸ್ ಗಾಡ್ ಪ್ರಕಾಶಿಸುವವನು. ಇವತ್ತಗ್ಲತ್ತಿನಲ್ಲಿ ನೀನು ಆರೋಗಿರುವಂಥ ಆತ್ಮ ಅಲ್ಲ ನಿನ್ನಲ್ಲಿ ಇರಬೇಕಾಗಿರೋದು, ನಿನ್ನಲ್ಲಿ ಉರಿಯುವ ಆತ್ಮ ಇರಬೇಕು. ಅದು ಉಳ್ಳವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅವನ ಮುಖ ಬಾಡಿ ಇರೋದಿಲ್ಲ, ಅವನ ಮುಖದಲ್ಲಿ ಕಳೆ ಇರುತ್ತೆ, ಅವನ ಮುಖ ಯಾವಾಗಲೂ ತಾಜಾತನವಾಗಿರುತ್ತೆ. ಕಮಾನ್ somebody shout hallelujah.
ಹಲ್ಲೆಲೂಯ. ಆತ್ಮನ ಅಭಿಷೇಕಕ್ಕಾಗಿ, ಆತ್ಮನ ಉಜ್ಜೀವನಕ್ಕಾಗಿ ಎಷ್ಟು ಬೆಲೆ ತೆತ್ತಾದ್ರೂ ಸರಿ, ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ, ಎಷ್ಟೇ ದೂರದಿಂದ ಆದ್ರೂ ಸರಿ, ಬೆಲೆ ತೆತ್ತಾದ್ರೂ ನಾನು ಆತ್ಮನ ಅಭಿಷೇಕದಲ್ಲಿ ಮುಂದುವರಿತೇನೆ ಎನ್ನುವವರು ಅಂಥವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಡೋಂಟ್ ಬಿ ಎ ಸೆಲ್ಫಿಶ್ ಫೆಲೋ. ಸ್ವಾರ್ಥ ಚಿಂತಕರು, ಸ್ವಾರ್ಥ ಚಿಂತಕರು, ಹಣದಾಸೆ ಉಳ್ಳವರು, ದಮೆ ಇಲ್ಲದೆ ಇರುವವರು, ದೂಷಕರು, ಚಾಡಿ ಹೇಳುವವರು, ಅವಿದ್ಯತ್ವ ಉಳ್ಳವರು, ಉಪಕಾರ ನೆನೆಸದೇ ಇರುವವರು. ಕೆಲವರಿಗೆ ಎಷ್ಟೇ ಉಪಕಾರ ಮಾಡ್ರಿ ಒಂದು ಥ್ಯಾಂಕ್ಸ್ ಹೇಳಲ್ಲ. ಅವರ ಕ್ಯಾರೆಕ್ಟರ್ ಅಂತದು. ಇದು ಅಂತ್ಯಕಾಲ. ವಿ ನೋ. ದೇವರ ದಯೆಯಿಂದ, ದೇವರ ಕೃಪೆಯಿಂದ ನಾನು ಆಶ್ರಯಿಸ್ಕೊಂಡು ಹೇಳ್ತೀನಿ, ನೂರಾರು ಜನರಿಗೆ ಸಹಾಯ ಮಾಡತಕ್ಕಂತೆ ಈ ಕೈಯನ್ನು ದೇವರು ಬಲಪಡಿಸಿದ್ರು. ವಿ ಡೋಂಟ್ ಎಕ್ಸ್ಪೆಕ್ಟ್. ನಾವು ಯಾರ ಬಳಿಯಿಂದಲೂ ಏನು ನಿರೀಕ್ಷಿಸೋದಿಲ್ಲ, ಏನು ನಿರೀಕ್ಷಿಸೋದಿಲ್ಲ. ಆದರೆ ಒಂದು ತಿಳ್ಕೊಳ್ರಿ, ಕೃತಜ್ಞತೆ ಉಳ್ಳವರಾಗಿರಬೇಕು ಎಂಬ ಆ ಸ್ವಭಾವ ಬೆಳೆಸ್ಕೊಳ್ರಿ. ಅದು ಒಳ್ಳೆಯದು. ಕಾರಣ ಅಂತ್ಯಕಾಲ ಕಠಿಣವಾದ ಕಾಲ. ಕೃತಜ್ಞತೆ ತೋರಿಸದೇ ಇರೋ ಮನುಷ್ಯರು, ಸ್ತೋತ್ರ. ಆಮೇಲೆ ಹಣದಾಸೆ ಉಳ್ಳವರು, ಸ್ವಾರ್ಥ ಚಿಂತಕರು, ಮಮತೆ ಇಲ್ಲದೆ ಇರೋರು, ದಮೆ ಇಲ್ಲದೆ ಇರುವವರು, ತಂದೆ ತಾಯಿಗಳಿಗೆ ಅವಿದ್ಯರಾಗಿ ನಡ್ಕೊಳ್ಳುವವರು, ಪ್ರೀತಿ ತೋರಿಸದೇ ಇರುವವರು, ದ್ರೋಹಿಗಳು, ದುಡುಕಿ ಮಾತನಾಡುವವರು, ಉಗ್ರರಾಗಿರುವಂಥವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಹೀಗೆಲ್ರಿಗೂ ಅದೇ ಭೋಗಗಳನ್ನ ಪ್ರೀತಿಸೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಣ ಬೇಕು, ಸ್ಥಾನ ಬೇಕು. ನಾನು ಕೇಳ್ತೀನಿ ರೀ, ನಿಮಗೆ ತಿನ್ನೋದಕ್ಕೂ ಕುಡಿಯೋದಕ್ಕೂ ಬೇಕಾಗಿದ್ದು ವಸ್ತ್ರ, ಮನೆ ಮಲಗೋದಕ್ಕೆ ಬೇಕಾದ್ರೆ ಮನೆ ಎಲ್ಲ ದೇವ್ರು ಕೊಟ್ಟ ಮೇಲೆ ಇನ್ನೆಂಥದ್ರಿ ಆಸೆ? ಯಾವ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನು ಉಜ್ಜೀವನದಲ್ಲಿ ಇಡ್ಬೋದು? ನಂಬರ್ 1, ಒಂದು ಬರ್ಕೊಳ್ರಿ, ಒಂದು ಯಾವಾಗಲೂ to keep the altar fire burning. ಯಜ್ಞವೇದಿಯಲ್ಲಿ ಯಜ್ಞದ ಪಶು ಆಗಿ ನಿಮ್ಮನ್ನೇ ನೀವು ಒಪ್ಪಿಸೋದು ಮಾತ್ರ ಅಲ್ಲ, ಅಲ್ಲಿ ಬೆಂಕಿ ಉರಿತಾ ಇರಬೇಕು, ಬೆಂಕಿ ಉರಿತಾನೇ ಇರಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಾವು ಓದುವಾಗ ಅಲ್ಲಿ ಹೀಗೆ ಕಾಣ್ತೇವೆ. ಮೊದಲನೇ ವಾಕ್ಯವನ್ನು ಗಮನಿಸುವಾಗ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 1, 12ನೇ ಅಧ್ಯಾಯದ 1ನೇ ವಾಕ್ಯ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸುಳ್ಳವರು, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಎಲ್ಲಿ ಗೊತ್ತಾ ಪಾಯಿಂಟ್ ಇರೋದೆಲ್ಲಿ ಗೊತ್ತಾ? ನಿಮ್ಮ ದೇಹಗಳನ್ನು ಸತ್ತ ಯಜ್ಞವಾಗಲ್ಲ, ಜೀವವುಳ್ಳ ಯಜ್ಞವಾಗಿ. ಜೀವವುಳ್ಳವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಯೇಸು ಸ್ವಾಮಿ ಒಮ್ಮೆ ಹೀಗೆ ಹೇಳಿದ್ರು. ಕೆಲವರು ನೆಪ ಹೇಳೋರು ಇದ್ದೇ ಇರ್ತಾರೆ. ನೀವು 100 ಸತಿ ಬೇಕಾದ್ರೆ ಕೂಟಕ್ಕೆ ಕರೀರಿ, ಅವ್ರು ಬರ್ತೀನಿ ಅಂತಾರೆ ವಿನಃ ಬರೋದಿಲ್ಲ. ನೀವು ಹೆಂಗೆ ಏನೆಲ್ಲ ಮಾಡಿರಿ, ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಇದ್ರೂ ಸಭೆಗೆ ಬರಲ್ಲ. ಅವರು ಹತ್ರನೇ ಇರೋದು, ಮನೆ ಹತ್ರನೇ ಇರೋದು, ಏನೂ ಇಲ್ಲ, ಕೈ ಕಾಲೆಲ್ಲ ಗಟ್ಟಿಯಾಗೇ ಇದೆ, ಆದರೂ ಕೂಟಕ್ಕೆ ಬರಲ್ಲ. ಅವರು ಮೊಂಡುತನ ಅದು. ಅಂಥವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ದೇಹಗಳನ್ನು ಸಜೀವವಾಗಿ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ, ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ಮಂದಿರವಾಗಿದ್ದೇವೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ. ಆಮೇಲೆ ಹಲೋ
ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 3:16. ಆಮೇಲೆ ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 6:19-20 ಓದುವಾಗ ನಾವು ಇನ್ನು ನಮ್ಮ ಸ್ವಂತ ಸೊತ್ತಲ್ಲ, ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದಾನೆ. ಹಲೋ, ಪವಿತ್ರಾತ್ಮನಿಗೆ ನಾವು ಏನಾಗಿದ್ದೀವಿ? ಗರ್ಭಗುಡಿಯಾಗಿದ್ದೀವಿ. ಆಮೇಲೆ ಪವಿತ್ರಾತ್ಮನನ್ನ ನಾವು ಯಾವಾಗಲೂ ನಮ್ಮ ಮೇಲೆ ದೇವರು ಕೊಟ್ಟಿರೋ ಈ ಅಭಿಷೇಕದ ಬೆಂಕಿಯನ್ನು ಆರೋದಕ್ಕೆ ಬಿಡಬಾರ್ದು. ಯಜ್ಞವೇದಿಯ ಮೇಲೆ ಬೆಂಕಿ ಯಾವಾಗಲೂ ಉರಿತಾನೆ ಇರಬೇಕು. ಸಜೀವ ಯಜ್ಞವಾಗಿ ನಾನು ಎನ್ನದು ಸಾಯಬೇಕು, ನನ್ನದು ಎನ್ನದು ಸಾಯಬೇಕು, ನಾನು ತಕ್ಕಬೇಕು, ಆತನು ನನ್ನಲ್ಲಿ ಹೆಚ್ಚಬೇಕು. ಸ್ತೋತ್ರ. ನಂಬರ್ 2, ಎರಡನೇದಾಗಿ ಟು ಮೇಂಟೈನ್ ಸ್ಪಿರಿಚುವಲ್ ಇಂಟೆನ್ಸಿಟಿ, ವೈಬ್ರೆನ್ಸಿ, ಆಧ್ಯಾತ್ಮಿಕ ಜೀವಿತದ ತೀವ್ರತೆ ಮತ್ತು ಚೈತನ್ಯವನ್ನು ಕಾಪಾಡಿಕೊಳ್ಬೇಕು. ನಾವು ಆತ್ಮಿಕ ಜೀವನದ ತೀವ್ರತೆ ಮತ್ತು ಚೈತನ್ಯವನ್ನು ಕಾಪಾಡಿಕೊಳ್ಬೇಕು. ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಒಳಪಟ್ಟಿದೆ. ಬಲಾತ್ಕಾರಿಗಳು ಬಲಾತ್ಕಾರದಿಂದ ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ತಾರೆ. ತೀವ್ರತೆ ಉಳ್ಳವರಾಗಿರಬೇಕು. ಸ್ತೋತ್ರ ಹೇಳಲಿಲ್ಲ? ಆಮೇನ್. ವಿ ಮಸ್ಟ್ ಬಿ ಅಗ್ರೆಸಿವ್ ಆಗಿರಬೇಕು. ಆತ್ಮಿಕ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಹಲೋ, ಭಕ್ತಿ ವೇಷ ಬೇಡ. ಕೊರೋನಾ ಅಲ್ಲ, ಕೊರೋನಾ ವೈರಸ್ ಅಲ್ಲ, ಇನ್ನು ಏನೇನು ಬಂದ್ರೂ ಸರಿ, ನನ್ನ ವಿಷಯ ಅದಲ್ಲ. ನನ್ನ ವಿಷಯ ದೇವರು ನನಗೂ ಇರುವ ಬಾಂಧವ್ಯ, ದೇವರ ರಾಜ್ಯಕ್ಕೂ ನನಗೂ ಇರುವ ಬಾಂಧವ್ಯ, ದೇವರ ಕರೆಗೂ ನನಗೂ ಇರುವಂಥ ಬಾಂಧವ್ಯ. ಇದು ತಣ್ಣಗಾಗಬಾರ್ದು. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ನಾನು ನನ್ನ ಕುಟುಂಬ ಯೆಹೋವನನ್ನೇ. ಯಾವಾಗಿದು ಸಂಭವಿಸಿದ್ದು? ಯಾಕೆ ಯೆಹೋಶುವನ ಮಾತನ್ನು ಹೇಳ್ತಾ ಇದ್ದಾನೆ? ಎಲ್ಲರಿಗೂ ಅವರವರ ಸ್ವಾಸ್ಥ್ಯವನ್ನು ವಿಭಾಗಿಸಿಕೊಟ್ಟಾಯಿತು. ಎಲ್ಲ ಲೀಡರ್ಗಳು ತಗೊಂಡ್ರು, ಅವರವರ ಕುಲಕ್ಕೆ ತಕ್ಕ ಹಾಗೆ ಎಲ್ಲ ಹಂಚ್ಕೊಂಡ್ರು, ಎಲ್ಲ ಸೆಟ್ಲ್ ಆದರು. ಸೆಟ್ಲ್ ಆಗಿದ ಮೇಲೆ ಅವರವ್ರ ಇಷ್ಟ ಬಂದಂಗೆ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನನ್ನು ದೇವರು ಕರೆದಿರೋ ಸೆಟ್ಲ್ ಆಗೋದಕ್ಕಲ್ಲ, ನಾವು ಯಾವಾಗಲೂ ದೇವರ ರಾಜ್ಯಕ್ಕಾಗಿ ಉರಿತಾ ಇರಬೇಕು. ಆ ತೀವ್ರತೆ ಉಳ್ಳವರಾಗಿರಬೇಕು, ಆ ಚೈತನ್ಯ ಉಳ್ಳವರಾಗಿರಬೇಕು. ಅದು ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಯಾರಾದರೂ ನನ್ನ ಜೊತೆ ಇದ್ರೆ ಅಂಥವ್ರು ಮಾತ್ರ ಒಂದು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲೋ, ಪ್ರೈಸ್ ಗಾಡ್. Number 3, to avoid spiritual dryness and stillness. ಆಧ್ಯಾತ್ಮಿಕವಾದಂಥ ಶುಷ್ಕತೆ, ಒಣಗೋಗಿರುವಂಥ ಅವಸ್ಥೆ, ಒಣಗೋಗಿರುವ ಅವಸ್ಥೆಯಿಂದ ಅಥವಾ ಸ್ಟಾಗ್ನೆಟ್ ಆಗಿರೋದು, ಸ್ಥಗಿತವಾಗಿರುವಂಥದ್ದು. ಹಲೋ, ಸ್ತೋತ್ರ ಬರಲಿಲ್ಲ. ಆಧ್ಯಾತ್ಮಿಕವಾದ ವಿಷಯದಲ್ಲಿ ಒಣಗಿದ ಅವಸ್ಥೆ ಬೇಡ. ಆತ್ಮಿಕದಲ್ಲಿ ಡ್ರೈನೆಸ್ ಬರಬಾರ್ದು. ಯು ಮಸ್ಟ್ ಬಿ ಫ್ರೆಶ್ ಯಾವಾಗಲೂ. ಸ್ತೋತ್ರ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ತೀರಾ? ಹಲೋ, ಡ್ರೈನೆಸ್ ಒಬ್ಬನ ಜೀವನದಲ್ಲಿ ಬಂದರೆ ಸೈತಾನನ ಅವನನ್ನು ಬಿಡೋದಿಲ್ಲ. ಒಂದು ದೆವ್ವ ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದರೆ, ಅವನ ಶರೀರವನ್ನು ಬಿಟ್ಟು ಹೋದರೆ, ನೀರಿಲ್ಲದ ಒಣಗಿದ ಸ್ಥಳಗಳನ್ನೇ ಅದು ಹುಡುಕ್ತಾ ಇರುತ್ತೆ. ಡ್ರೈ, ಒಣಗೋಗಿರುವ ಸ್ಥಳ.
ಒಬ್ಬ ಆತ್ಮಿಕನ ಜೀವನದಲ್ಲಿ ಯಾವಾಗ ಡ್ರೈನೆಸ್ ಬರುತ್ತೋ, ಮುಂಚೆ ಥರ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ಮುಂಚೆ ಥರ ಆರಾಧನೆ ಮಾಡೋಕ್ಕಾಗ್ತಿಲ್ಲ, ಈಗ ಕೈ ಹೊಡೆಯೋಕ್ಕೆ ಚಪ್ಪಾಳೆ ತಟ್ಟೋಕ್ಕೂ ನಮಗೆ ಭಾಳ ಕಷ್ಟ ಆಗಿಬಿಟ್ಟಿದೆ. ಯಾಕಂದರೆ ತೋಳು ನೋವು ಬರುತ್ತೆ. ಸ್ತೋತ್ರ. ಯಾಕಂದರೆ ನಿನ್ನ ತೋಳು ನೋವು ಬರೋದಕ್ಕೆ ಕಾರಣ ನಿನ್ನ ಚಪ್ಪಾಳೆ ತಟ್ಟೋದು ನಿಲ್ಲಿಸ್ದೆ. ಅಲ್ಲೆಲ್ಲ ಮಸಲ್ಸ್ ಎಲ್ಲ, ಸ್ನಾಯುಗಳೆಲ್ಲ ಫ್ರೋಸನ್ ಆಗಿಬಿಟ್ಟಿದೆ. ಸ್ತೋತ್ರ. ಹೇಳಲಿಲ್ಲ, ನಾನು ಇಲ್ಲಿ ಹೇಳಿದ್ದೀನೋ ಏನೋ ಗೊತ್ತಿಲ್ಲ. ಇನ್ನೊಂದ್ಸತಿ ಹೇಳಿದರೆ ನನಗೆ ಕ್ಷಮಿಸ್ರಿ, ಇನ್ನೊಂದ್ಸತಿ ಹೇಳ್ತೀನಿ. ನನ್ನನ್ನು ಒಂದು ಆಸ್ಪತ್ರೆಗೆ ಪ್ರಾರ್ಥನೆ ಮಾಡೋಕ್ಕೆ ಕರ್ಕೊಂಡೋಗಿದ್ರು. ನಾವು ಡಾಕ್ಟ್ರು ಅವ್ರ ಕ್ಯಾಬಿನ್ ಕರ್ಕೊಂಡು ಹೋಗೋ ಟೈಮಲ್ಲಿ ನಾನು ಮುಂದೆ ಪಾಸ್ ಆಗ್ತಾಯಿದ್ದೀನಿ. ಎಡಗಡೆ ನನ್ನ ಬಲಗಡೆಗೆ ಒಂದು ರೂಮ್ ಇತ್ತು. ಆ ರೂಮಲ್ಲಿ ಒಂದು ವಿಶಾಲವಾದಂಥ ಹಾಲ್. ಅಲ್ಲಿ ಸುಮಾರು ಜನ ಲೈನಾಗಿ ನಿಂತ್ಕೊಂಡು ಎಲ್ಲ ಚಪ್ಪಾಳೆ ತಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ನೋಡಿದ್ಮೇಲೆ ನಾನು ಫಸ್ಟ್ ಚಪ್ಪಾಳೆ ಸೌಂಡ್ ಕೇಳಿದಾಗ ನಾನು ಬಂದಿದ್ದಕ್ಕೆ ತಟ್ಟಿದ್ರೇನೋ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಅವ್ರು ಹತ್ತು ಕಡೆ ತಿರ್ಕೊಂಡು ತಡ್ತಾ ಇರೋದು. ಸ್ತೋತ್ರ. ಹೇಳಲಿಲ್ಲ ನೋಡ್ರಿ, ನೀವು ಹತ್ತು ಕಡೆ ತಿರ್ಕೊಂಡು ತಡ್ತಾಯಿದ್ರು. ನಾನು ನೋಡಿದೆ ಅವರೆಲ್ಲ ಹತ್ತು ಕಡೆ ತಿರ್ಕೊಂಡು ತಡ್ತಾ ಇದ್ದಾರೆ. ಒಬ್ಬರು ಮಾತ್ರ ನಿಂತ್ಕೊಂಡು ಅವರಿಗೆ ಎಕ್ಸಸೈಸ್ ಹೇಳ್ಕೊಟ್ಟಂಗೆ ತಡ್ಸ್ತಾ ಇದ್ದಾರೆ. ನಾನು ಡಾಕ್ಟ್ರ್ ಹತ್ರ ಕೇಳಿದೆ, ಯಾಕೆ ಅಂದೆ. ಅದಾ ಪಾಸ್ಟ್ರೆ, ಅದು ಕ್ಲ್ಯಾಪಿಂಗ್ ಥೆರಪಿ ಅಂದರು. ಕ್ಲ್ಯಾಪಿಂಗ್ ಥೆರಪಿ. ನಾನಂದರೆ ಏನಕ್ಕೆ ಅಂದೆ. ಅವ್ರು ಹೇಳಿದ್ರು, ಕ್ಲ್ಯಾಪಿಂಗ್ ಥೆರಪಿ ಅಂದರೆ ಪಾಸ್ಟ್ರೆ, ನಮ್ಮ ಶರೀರದ ಎಲ್ಲ ರಕ್ತನಾಳಗಳು, ಈ ಪ್ರೆಷರ್ ಪಾಯಿಂಟ್ ಅಂತ ಇದೆ ನಮ್ಮ ತುದಿ ಬೆರಳುಗಳಲ್ಲಿ, ಪ್ರೆಷರ್ ಪಾಯಿಂಟ್ಸ್. ಈ ನರಗಳೆಲ್ಲ ನಮ್ಮ ಅವಯವಗಳಿಗೆ, ಕಿಡ್ನಿಗೆ, ಹೃದಯಕ್ಕೆ, ಶ್ವಾಸಕೋಶಕ್ಕೆ, ಸ್ತೋತ್ರ, ಎಲ್ಲ ಅವಯವಗಳಿಗೂ ಇದು ಕನೆಕ್ಟೆಡ್ ಆಗಿದೆ. ಸ್ತೋತ್ರ. ಇದನ್ನು ನಾವು ತಟ್ತಾ ನಮ್ಮ ಶರೀರದ ರಕ್ತದ ಓಟ ಚೆನ್ನಾಗಿ ನಡೆಯುತ್ತೆ. ಅದರಿಂದ ಯಾವ ಕಾಯಿಲೆ ಕಸ ಬರೋದಿಲ್ಲ. ಅದನ್ನೇ ನಾವು ಹೇಳಿದ್ವಿ, ಆರಾಧಿಸುವವನಿಗೆ ಯಾವ ರೋಗನೂ ಬರೋದಿಲ್ಲ. ಸರಿಯಾಗಿ ನೀನು ಚಳಿ ಬಿಟ್ಟು ದೇವರನ್ನ ಆರಾಧನೆ ಮಾಡು. ಅಲ್ಲಲ್ಲಿಯ ಆವತ್ತು ಮುಂಚೆ ವಾದ್ಯ ಉಪಕರಣಗಳಿರಲಿಲ್ಲ. ಅವತ್ತಿದ್ದು ಈ 10 ಬೆರಳುಗಳ ತಂತಿ ನಾದವೇ ಆಗಿತ್ತು. ಈ 10 ಬೆರಳುಗಳಿಂದ, ಕೈಗಳಿಂದ ತಟ್ಟುತ್ತಾ ಶಕ್ತವಾಗಿ ದೇವರನ್ನ ಆರಾಧನೆ ಮಾಡ್ತಿದ್ದಾಗ ರೋಗ ಇಲ್ಲ, ರೋಗದ ಅಣುಗಳು ಹತ್ರ ಬರ್ತಾ ಇರಲಿಲ್ಲ. ಇವತ್ತು ಮಾತೆತ್ತಿದ್ರೆ ಸಾಕು, ಇದೇ ಆಗಿದೆ. ಚೆನ್ನಾಗಿ ಆರಾಧನೆ ಮಾಡಿ ನೋಡ್ರಿ, ಚಳಿ ಬಿಟ್ಟು ಆರಾಧನೆ ಮಾಡಿ ನೋಡ್ರಿ, ಎಲ್ಲ ರೋಗ ಬಂಧನಗಳು ಬಿಚ್ಚುತ್ತೆ. ಆರಾಧನೆಯಲ್ಲಿ ಬಿಚ್ಚದೇ ಇರುವ ಕಟ್ಟುಗಳು ಒಂದೂ ಇಲ್ಲ. ಸ್ತೋತ್ರ. ಇಷ್ಟು ಹೇಳಿದ ಮೇಲೂ ಚಪ್ಪಾಳೆ ತಟ್ಟೋದಕ್ಕೆ ಮನಸ್ಸಿಲ್ದಿರೇ ಕೂತಿರೋ ಅಂತ ಫ್ರೋಸನ್ ಆಗಿರೋರು ಇದ್ದೀರಲ್ಲ, ಈಗ ಯಾಕೆ ತಟ್ಟಿದ್ರೆ ನನಗೆ ಗೊತ್ತಾಗಲಿಲ್ಲ. ನನಗೆ ಗೊತ್ತಾಗಲಿಲ್ಲ. ಸ್ತೋತ್ರ. ಹಾಗಾದರೆ ನಿಮ್ಮ ತಟ್ಟಕ್ಕೆ ಬರುತ್ತೆ. ನಿಮ್ಮ ಆತ್ಮಿಕತೆ ಡ್ರೈ ಆಗಬಾರ್ದು. ದೇವರು ನಮ್ಮನ್ನು ನೆಟ್ಟಿರೋದು ನೀರುಗಳ ಕಾಲುವೆ ಬಳಿಯಲ್ಲಿ, ನೀರಿನ ಕಾಲುವೆ ಬಳಿಯಲ್ಲಿ ದೇವರು ನಮ್ಮನ್ನು ನೆಟ್ಟಿದ್ದಾನೆ. ಹಲ್ಲೆಲೂಯಾ. ಇದರ ಒಳಗಡೆ ವ್ಯವಸಾಯ ಮಾಡುವವರಿದ್ದೀರಾ? ವ್ಯವಸಾಯ ಮಾಡುವವರಿಗೆ ಎಂಥ ಭೂಮಿ ಕಂಡಿರಬೇಕು? ಅವ್ರು ಕೇಳೋದು ಏನು ಗೊತ್ತಾ? ನೀರಾವರಿ ಇರುವಂಥ ಭೂಮಿ ತೋರಿಸ್ರಿ, ನೀರಾವರಿ ಇರೋ ಭೂಮಿ ಕೊಡ್ರಿ ಅಂತ. ನೀರಾವರಿ ಇರೋ ಭೂಮಿ ಫಲವತ್ತಾದ ಭೂಮಿ ಆಗಿರುತ್ತೆ. ಅದು 12 ತಿಂಗಳು 12 ರೀತಿಯ ಫಲವನ್ನು ಹೊರಗಡೆ ತರುತ್ತೆ. ಹಾಗಾದರೆ ನಿನ್ನನ್ನು ದೇವರು ಕರೆದಾಗ, ನಿನ್ನನ್ನು ಕರೆದು ನೆಟ್ಟಿದ್ದು ಅಲ್ಲಲ್ಲಿ ಡ್ರೈ ಪ್ಲೇಸಲ್ಲಿ ಅಲ್ಲ, ನೀನು ಒಣಗೋಗಿರುವ ಅವಸ್ಥೆಯಲ್ಲ. ಅಲ್ಲಲ್ಲೂ ಆತ್ಮಿಕವಾಗಿ ನೀನು ಸ್ಟ್ರಾಂಗ್ ಆಗಿರಬೇಕಾದ ಸ್ಥಳದಲ್ಲೇ ದೇವರು ನಟ್ಟಿರೋ. ನನಗೊತ್ತು ಈಗ ನೀವು ಬಿಡಿದ್ರೆ ಚಪ್ಪಾಳೆ ತಡ್ತೀರಾ ಅಂತ. ತಟ್ಟಿದ್ದು ದೇವ್ರ ಮೇಲಿರೋ ಪ್ರೀತಿಯಿಂದನೋ ನನ್ನ ಪ್ರಸಂಗಕ್ಕಾಗಿನೋ ಅಲ್ಲ. BP ಶುಗರು ಏನು ಬರಲ್ಲ ಅನ್ನೋ ಪಾಸ್ಟ್ರು ಹೇಳಿದ್ರಲ್ಲ ಅಂತ. ಸ್ತೋತ್ರ. ಆಮೇಲೆ ಪಾಸ್ಟ್ರಿಗೆ ಎದುರದೇ ಇರೋರೆಲ್ಲ ಡಾಕ್ಟ್ರಿಗೆ ಎದುರ್ತಾರೆ. ಸ್ತೋತ್ರ. ಹೇಳಲಿಲ್ಲ. ಡಾಕ್ಟ್ರು ಹೇಳಿದ್ರೆ ಹಂಗೆ ಕೇಳ್ತಾರೆ. ಪಾಸ್ಟ್ರು ಹೇಳಿದ್ರೆ ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತಾರೆ. ಆಮೇಲೆ ನಂಬರ್ 4, ಟು
to maintain spiritual freshness and newness. ಆಧ್ಯಾತ್ಮಿಕವಾದಂಥ ತಾಜಾತನ ಮತ್ತು ಹೊಸತನ. ಆತ್ಮಿಕತೆಯಲ್ಲಿ ಡ್ರೈನೆಸ್ ಅಲ್ಲ, ತಾಜಾತನ ಇರಬೇಕು, ಫ್ರೆಶ್ ಆಗಿರಬೇಕು. ನಿನ್ನ ಮುಖ ನೋಡಿದಾಗಲೇ ಕಳೆಗುಂದಿದವಳಾಗಿರಬಾರ್ದು, ಕಳೆಗುಂದಿದವನಾಗಿರಬಾರ್ದು. ನಿನ್ನ ಮುಖ ನೋಡಿದಾಗಲೇ ಒಂದು ಫ್ರೆಶ್ನೆಸ್ ಇರಬೇಕು. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ಹಿಂದಿನ ಕಾಲದಲ್ಲಿ ವಿಶ್ವಾಸಿಗಳನ್ನು ನೋಡಿದಾಗ ಮುಖದಲ್ಲಿ ಏನಿರೋದು ಗೊತ್ತಾ? ಗ್ಲೋರಿ ಇರೋದು. ಈಗ ಬೇರೆ ಫೇರ್ ಅಂಡ್ ಲವ್ಲಿ ಇದೆ. ನಿನ್ ಫೇರ್ ಅಂಡ್ ಲವ್ಲಿ ಅಲ್ಲ ಬೇಕಾಗಿರೋದು. ನಿನಗೆ ಬೇಕಾಗಿರೋದು ತಾಜಾತನ. ಹಲ್ಲೆಲೂಯಾ. ನಿನ್ನ ದೈವ ಸನ್ನಿಧಾನದಲ್ಲಿ ಕೂಟಕ್ಕೆ ಬರೋಕ್ಕೆ ಮುಂಚೆ ಒಂದು 10 ನಿಮಿಷ ಆದರೂ ಕುಂತು ದೇವ್ರ ಸನ್ನಿಧಾನ ಒಂದೆರಡು ತೊಟ್ಟು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಬಾ. ನೋಡಿ, ನಿನ್ನ ಮುಖದಲ್ಲಿ ಏನೋ ಒಂದು ಕಳೆ ಇರುತ್ತೆ. ಆ ಪ್ರೆಸೆನ್ಸ್. ಅಲ್ಲಲ್ಲಿ ಸ್ತೋತ್ರ. ಮೋಶೆ 40 ದಿವಸ ಪರ್ವತದಲ್ಲಿ ಇದ್ದನು. ಕೆಳಗಡೆ ಜನ ಮೋಶೆ ಕಾಣದೆ ಹೋದಾಗ ಅವರು ಇಷ್ಟ ಬಂದಾಗ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು. ಮೋಶೆ 40 ದಿನದ ನಂತರ ಅವನು ಕೆಳಗಡೆ ಇಳಿದು ಬರುವಾಗ ಅವನ ಮುಖ ಪ್ರಕಾಶವಾಗಿತ್ತು. When you are sitting in the presence of God, ನೀನು ದೇವರ ಸಮ್ಮುಖದಲ್ಲಿ ಇರುವಾಗ, ದೇವರ ಸಾನ್ನಿಧ್ಯವನ್ನು ಅನುಭವಿಸುವಾಗ ನಿನ್ನ ಮುಖದಲ್ಲಿ ತಾಜಾತನ ಇರುತ್ತೆ. ಆಮೇಲೆ ಪಾಸ್ಟರ್ಸ್, ಸೇವೆ ಮಾಡುವಂಥ ಸೇವಕಿಯರು, ಇವತ್ತು ಅಂಥವ್ರು ಭಾಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಟೈಟಲ್ ಮಾತ್ರ ತಗೊಳ್ತಾರೆ, ಅಡ್ರೆಸ್ಗೆ ಇರಲ್ಲ. ಐ ಶೇಮ್ ಆನ್ ಯು. ನಾಚಿಕೆ ಹುಟ್ಟಬೇಕು ನಿಮಗೆ. ದೇವರ ಸೇವೆಗಾಗಿ ಇಳಿದ ಮೇಲೆ ಬೆಲೆ ತತ್ತಬೇಕು. ನಿಮ್ಮ ಒಳಗಡೆ ತಾಜಾತನ ಇರಬೇಕು. ನಿಮ್ಮ ಒಳಗಡೆ ಯಾವಾಗಲೂ ಹೊಸತನ ಇರಬೇಕು. ಯಾವಾಗಲೂ ನೀವು ಉಜ್ಜೀವನವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮಲ್ಲಿ ಯಾವಾಗಲೂ ಹೊಸತನ ಬಂದರೆ ಹಲೋ ನೀವು ಉಪಯೋಗಿಸುವಂಥ ಮೊಬೈಲ್ ಫೋನ್ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ಅದು ಓಲ್ಡ್ ಮಾಡಲ್ ಹೋಯ್ತು, ಅದು ಹೋಯ್ತು, ನೆಕ್ಸ್ಟ್ ಮಾಡಲ್ ಬಂತು. ನಾನು ಆ್ಯಪಲ್ ಫೋನ್ ಉಪಯೋಗಿಸ್ತಾ ಇದ್ದೀನಿ. 3S, 4S, 5S, 6+, 7+, 8+. ಪ್ರತಿ ವರ್ಷ ಅಪ್ಗ್ರೇಡ್, ಪ್ರತಿ ವರ್ಷ ಹೊಸದು. ಏನು ಹೊಸದು ಕಂಡು ಹಿಡಿದಿದ್ದಾರೆ. ಹೊಸ ಕ್ಯಾಮ್ರಾ, ಹೊಸ ಐಡಿಯಾ, ಹೊಸ ಇದು ಏನೇನೋ ಹೊಸದು. ವಿಶ್ವಾಸಿಗಳಲ್ಲಿ ಕೇಳ್ರಿ, 25 ವರ್ಷಗಳ ಹಿಂದೆ ಮಾತನಾಡಿದ ಅದೇ ಅನ್ಯ ಭಾಷೆ ಈಗಲೂ ತತ್ತತ್ತ ಲಲ್ಲಲ್ಲ, ಹೊಸತನೇ ಇಲ್ಲ. ಅದರಿಂದ ನಿನ್ನ ಆತ್ಮಿಕತೆ ಏನಾಗುತ್ತೆ? ಡ್ರೈ ಆಗ್ತಾ ಇದೆ. ಈ ಸ್ತೋತ್ರ ಹೇಳದೇ ಇದ್ದಾಗಲೇ ನನಗೆ ಅರ್ಥ ಆಯಿತು. To maintain spiritual freshness and newness, ಹೊಸತನ ಬರಬೇಕು. ಯಾವುದೇ ವಿಷಯದಲ್ಲಿ ಒಂದು ಈ ಸತತವಾಗಿ ಒಂದೇ ಕಾರ್ಯನ ರಿಪೀಟ್ ಮಾಡ್ತಾ ಇದ್ರೆ ಬೋರ್ ಹೊಡೆದು ಬಿಡಲ್ವಾ? ಇಸ್ ಇಟ್ ರೈಟ್? ಮಾತಾಡಿ, ಹೌದಾ ಅಲ್ವಾ? ಡೈಲಿ ಬೇಳೆ ಸಾರು ತಿನ್ರಿ. ಇವೇನಾದರೂ ಮಾಡಿ, ಹಾಲೆಲ್ಲಾದ್ರೂ ಹಾಕ್ರಿ, ನೀರೆಲ್ಲ ಹಾಕಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಡೈಲಿ ಬೇಳೆ ಸಾರು. ಕಡೆಗೆ ನಿಮ್ಗೆ ಹೆಂಗೆ ಆಗುತ್ತೆ ಅಂದರೆ, ಒಂದು ಎಂಟಿ ತಲೆಗೆ ಅದನ್ನು ಹೊಡೆದ್ಬಿಟ್ಟು ಜೈಲಿಗಾದರೂ ಹೋಗ್ಬಿಡ್ತೀರ. ಅದಾದರೂ ಒಂದು ಹೊಸತನ ಇರಲಿ ಅಂತ.
ಇಸ್ ಇಟ್ ರೈಟ್? ಈಗ ನೋಡ್ರಿ, ನಮ್ಮ ಸಹೋದರಿಯರಿಗೆ ಮುಂಚೆ ಅಮ್ಮ ಎಷ್ಟು ಹೇಳಿದ್ರು ಅಡಿಗೆ ಕಲ್ತ್ಕೊಳ್ತಿರ್ಲಿಲ್ಲ. ಈಗ ಯೂಟ್ಯೂಬ್ ನೋಡಿ ನೋಡಿ ಕಲಿತಾ ಇದ್ದಾರೆ. ಪ್ರಯೋಗ ಎಲ್ಲ ಗಂಡಸ್ರ ಮೇಲೆ. ಸ್ತೋತ್ರ. ಯಾಕೆ? ಹೊಸತನ. ಸ್ತೋತ್ರ. ಹೇಳಲಿಲ್ಲ, ಹೊಸದು. ಅದೇ ಚಿಕನೇ, ಅದೇ ಮಟ್ರೆ, ಆದರೆ ಸ್ವಲ್ಪ ಹತ್ತು ಕಡೆಯಿಂದ ಇತ್ತು ಕಡೆ ಗ್ರೀನ್ ಚಿಲ್ಲಿ, ಸ್ತೋತ್ರ, ರೆಡ್ ಚಿಲ್ಲಿ, ಅದರಲ್ಲೇ ವೆರೈಟಿ ಟೇಸ್ಟ್ ಮಾಡ್ತಾರೆ. ಸ್ತೋತ್ರ. ಹೇಳಲಿಲ್ಲ, ನೀನು ವೆರೈಟಿ ಟೇಸ್ಟ್ ಕೇಳೋ ನೀನು ನಿನ್ನ ಜೀವನದಲ್ಲಿ ಆತ್ಮಿಕವಾಗಿ ವೆರೈಟಿಯಾಗಿ ಯಾಕೆ ಬೆಳೀತಾ ಇಲ್ಲ? ಸ್ತೋತ್ರ. ಹೇಳಲೇಬೇಕೀಗ. ಸಮಥಿಂಗ್ ನ್ಯೂ. ಹಾಡುಗಾರರು ಹಾಡು ಹೇಳ್ದ, ಡು ಸಮಥಿಂಗ್ ನ್ಯೂ ಇನ್ ಮೈ ಲೈಫ್, ಸಮಥಿಂಗ್ ನ್ಯೂ. ದೇವರು ಹೇಳಿದ್ರು, ನಾನು ಹೊಸದು ಮಾಡ್ತೀನಿ, ಹೊಸ ಕಾರ್ಯಗಳನ್ನು ಮಾಡ್ತೀನಿ, ಹಳೇದಲ್ಲ ಹೊಸದು ಮಾಡ್ತೀನಿ ಅಂತ. ನಾವು ಹೇಳ್ತೀವಿ ಹಳೇದೇ ಇರಲಿ. ಸ್ತೋತ್ರ. ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಯಾಕೆ? ವೈ? ಏತಕ್ಕೋಸ್ಕರ ಡ್ರೈನೆಸ್. ನೀವು ನನ್ನ ಜೊತೆ ಇದ್ದೀರಾ? ಏನಾದರೂ ಕಲಿತಾ ಇದ್ದೀರಾ? ಸಂತೋಷವುಳ್ಳವರು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆನ್ಲೈನಲ್ಲಿ ವೀಕ್ಷಿಸ್ತಾ ಇರುವವರು ಸಹ ಇರುವ ಸ್ಥಳಗಳಲ್ಲಿ ಆಮೇಲೆ ಹೇಳ್ತಾ ಇರ್ರಿ. ಆಮೇನ್. ಐ ಆಮ್ ಟೀಚಿಂಗ್ ಸಮಥಿಂಗ್ ಇಂಪಾರ್ಟೆಂಟ್. ಡ್ರೈ ಆಗೋದಲ್ಲ, ತಾಜಾತನ ಇರಬೇಕು, ಹೊಸತನ ಇರಬೇಕು. ಕಲ್ತಿದ್ದೆ ಆಡೋದಲ್ಲ. ಗಿಣಿಗೆ ಹೇಳ್ಕೊಡ್ರಿ. ಸ್ತೋತ್ರ. ನಾನು ಈ ಸತಿ ದುಬೈಗೆ ಹೋಗಿದ್ದೆ, ನನ್ನ ಮಗನೂ ಕೇಳಿಸ್ಕೊಂಡ. ನಾನು ಹೋಗಿದ್ದೆ, ಪಾಸ್ಟರ್ ಎಲಿಯಾಸ್ ಅವ್ರ ಮನೆಯಲ್ಲಿ ಒಂದು ಗಿಣಿ ಇದೆ. ಅದನ್ನು ನಾನು ನೋಡಿದ ತಕ್ಷಣ ಚಕ್ರೆ ಕುಟ ಅಂತ ಸ್ತೋತ್ರ ಕರಿತಾ ಇದೆ ಅದು. ಸ್ತೋತ್ರ. ಅದಕ್ಕೆ ಕಲಿಸ್ಕೊಟ್ಟಿದ್ದೆ ವಿಸಲ್ ಹೊಡಿಯೋದು ಹೆಂಗೆ ಅಂತ. ನನ್ನ ನೋಡಿದೆ ತಡ, ಅದು ವಿಸಲ್ ಹೊಡೆದಿದ್ದು ಚಕ್ರೆ ಕುಟ ಕರೆದಿದ್ದು. ಅದೇ ನನ್ನ ಮಗನ ನೋಡಿದ್ರೆ ಅದು ಅನ್ನಲಿಲ್ಲ. ಯಾಕಂದರೆ ಕಲಿಸ್ತವ್ ನನಗೆ ಗೊತ್ತು. ಇಸ್ ಇಟ್ ರೈಟ್? ಅದಕ್ಕೆ ಬೇರೆ ಗೊತ್ತಿಲ್ಲದ್ರೆ ಇರೋ ಕಾರಣ ಬೇರೆ ಕಲಿಸದೇ ಇರೋದು, ಕಲಿಯದೇ ಇರೋದು. ನಿನ್ನ ಜೀವನದಲ್ಲಿ, ಸೇವೆಯಲ್ಲಿ, ಐ ಆಮ್ ಸಾರಿ ಟು ಸೇ ಪಾಸ್ಟರ್ಸ್, ನಿಮ್ಮ ಸೇವೆಯಲ್ಲಿ ಕಲ್ತಿದ್ದೇ ಮೆಲುಕಾಕೋದಲ್ಲ. ಗೋ ಎಕ್ಸ್ಟ್ರಾ ಮೈಲ್. ಒಂದೆಜ್ಜೆ ಮೇಲಕ್ಕೆ ಹೋಗ್ರಿ, ಆವಿಷ್ಕರಣೆ ಮಾಡ್ರಿ, ವಾಕ್ಯದ ಆವಿಷ್ಕರಣೆ ಮಾಡ್ರಿ. ಗೋ ಇನ್ ಟು ದಿ ಡೀಪ್. ಯೇಸು ಸ್ವಾಮಿ ಹೇಳಿದ್ರು, ಬಲೆಗಳನ್ನು ಎಲ್ಲಿಗೆ ಹಾಕ್ರಿ? ಆಳದಲ್ಲಿ ಹಾಕ್ರಿ. ಹಲ್ಲೆಲೂಯಾ. ಬಂಡೆ ಸಿಗೋವರೆಗೂ ಹಾಕಿರಿ. ಕಮ್ ಆನ್. ಸ್ಪಿರಿಚುವಲ್, ಆತ್ಮಿಕ ಜೀವನವನ್ನ ಕಟ್ಟುವವನು ಆಳದಲ್ಲಿ ತೋಡಬೇಕು. ನೀನು ಆಳದಲ್ಲಿ ಬಲೆ ಹಾಕಬೇಕು. ಇಲ್ಲಿ ಗೆಟ್ ರಾಶಿ ಸಿಗುತ್ತೆ, ರೆವಲೇಷನ್ ಸಿಗುತ್ತೆ, ಪ್ರಕಟಣೆ ಸಿಗುತ್ತೆ. ತಾಜಾತನ ಉಳ್ಳವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ತಾಜಾತನ ಬೇಕು ಅನ್ನೋರು ಆಮೇಲೆ ಹೇಳ್ರಿ. ಸ್ಪಿರಿಚುವಲಿ ವೆನ್ ಯು ಆರ್ ಡ್ರೈ, because there is no freshness and newness in your life. That is the reason. ಆತ್ಮಿಕವಾಗಿ ಒಣಗೋಗೋದಕ್ಕೆ ಅರಿವಲ್ಲ ನಮ್ಗೆ ಬೇಕಾಗಿರೋದು, ದೈವಿಕವಾದ ಜ್ಞಾನ ಬೇಕು ನಮಗೆ. ನಾಟ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್. ನಾಲೆಡ್ಜ್ ಆಲ್ವೇಸ್ ಇನ್ಫಾರ್ಮೇಶನ್. ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಅದಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಎ ಡಿವೈನ್ ವಿಸ್ಡಮ್. ಇವತ್ತು ದೇವರ ಬಳಿ ಕೇಳ್ರಿ, ನನಗೆ ಬೇಕಾಗಿರೋದು ಅಕ್ಷರ ಕೊಲ್ಲುತ್ತೆ, ಆತ್ಮ ಜೀವಂತವಾಗಿ ಜೀವ ಕೊಡುವಂಥದ್ದಾಗಿರುತ್ತೆ. ನನಗೆ ಬೇಕಾಗಿರೋದು ಅಲ್ಲಲ್ಲಿ 4 ಪಾಯಿಂಟು 5 ಪಾಯಿಂಟು ಪ್ರಸಂಗ ಕೇಳಿ ಅದನ್ನು ಬುಕ್ಕಲ್ಲಿ ಬರೆದು ಅಲ್ಲಲ್ಲಿ ಸ್ತೋತ್ರ ಅವತ್ತಿಗೆ ಅದನ್ನು ಮುಚ್ಚಿ ಮಡಗೋದಲ್ಲ, ನನ್ನ ಜೀವನವನ್ನು ರೂಪಾಂತರ ಮಾಡಬೇಕು. ಅದಕ್ಕೆ ಬೇಕಾಗಿರೋದು ಪರಿಶುದ್ಧಾತ್ಮನ ಬೆಂಕಿ ಆಗಿರುತ್ತದೆ. ಅದಕ್ಕೆ ಹೇಳಿದೆ, ಪರಿಶುದ್ಧಾತ್ಮನ ಬೆಂಕಿ ಉರಿತಾನೆ ಇರಬೇಕು, ಅದು ಹಾರಿ ಹೋಗಬಾರದು. Number 5,
to maintain spiritual momentum, drive and enthusiasm, ಆಧ್ಯಾತ್ಮಿಕವಾದಂತಹ ವೇಗ ಮತ್ತು ಉತ್ಸಾಹವನ್ನು ನಾವು ಕಾಪಾಡಿಕೊಳ್ಬೇಕು. ಇಂಟ್ರೆಸ್ಟ್ ಕಡಿಮೆ ಆಗಬಾರ್ದು. ಸ್ಪಿರಿಚುವಲಿ ನೀನು ಹಿಂದೆ ಹೋಗಬಾರ್ದು, ವೇಗವಾಗಿ ಓಡಬೇಕು. ಆಹಾಬನ ರಥಕ್ಕಿಂತ ವೇಗವಾಗಿ ನೀನು ಮುಂದೆ ಓಡಬೇಕು. ಸ್ತೋತ್ರ ಹೇಳಲಿಲ್ಲ. ಕಂಚುಕಿಯ ರಥಕ್ಕಿಂತ ಫಿಲಿಪ್ಪನನ್ನ ಕೊಂಡೊಯ್ದುದು ದೇವರ ಆತ್ಮನಾಗಿದ್ದನು. ಆತ್ಮನಲ್ಲಿ ಚಲಿಸುವವನು ಅವನು ಸ್ಲೋ ಡೌನ್ ಆಗೋದಿಲ್ಲ. ಆ ಮೂಮೆಂಟು ಕಾಪಾಡ್ಕೊಳ್ತಾನೆ, ಆ ವೇಗವನ್ನು ಕಾಪಾಡ್ಕೊಳ್ತಾನೆ. ಆತ್ಮಿಕವಾಗಿ ಅವನು ಬಳಲಿ ಹೋಗೋದಿಲ್ಲ, ಆಲಸ್ಯವಾಗೋದಿಲ್ಲ, ಲೇಸಿ ಆಗೋದಿಲ್ಲ, ತೂಕಡಿಸೋದಿಲ್ಲ, ಎಕ್ಸ್ಕ್ಯೂಸ್ ಹೇಳೋದಿಲ್ಲ. ಏನು ಕೇಳಿದ್ರು ನೆಪ ಹೇಳ್ಬಿಡೋದು. ಕುಂಟನಿಗೆ 8 ನೆಪ ಅಂತೆ. ಅವನು ಏನು ಹೇಳಿದ್ರು ಅಯ್ಯೋ ನನ್ನ ಕಾಲು ಅಂತಾನೆ. ಸ್ತೋತ್ರ. ಅಲ್ಲ, ಮದುವೆ ಕರಿಯೋಣ ಅಂದ್ಕೊಂಡಿದ್ದೆ, ನಿಮ್ಮ ಕಾಲು ಹಂಗಾಗಿರೋದು. ಅದಕ್ಕೆ ಪರವಾಗಿಲ್ಲ ಬರ್ತೀನಿ ಅಂತಾರೆ. ಸ್ತೋತ್ರ. ಕೂಟಕ್ಕೆ ಅಯ್ಯೋ ನನ್ನ ಕಾಲು ಅಂತಾನೆ. ಎಕ್ಸ್ಕ್ಯೂಸ್ ಹೇಳೋರು, ನೆಪ ಹೇಳೋರು. ಐ ಹೇಟ್. ಸೋಲುವವನು, ದ ಲೂಸರ್ ಆಲ್ವೇಸ್ ಫೈಂಡ್ ದ ಎಕ್ಸ್ಕ್ಯೂಸಸ್. ಸೋಲುವವನು, ಕೈಲಾಗದೇ ಇರೋನು, ಸಾಮರ್ಥ್ಯ ಇಲ್ಲದೆ ಇರೋರು, ಭಯ ಉಳ್ಳವರು, ಹೆಂಗಾದ್ರೂ ತಪ್ಪಿಸ್ಕೊಳೋದಕ್ಕೆ. ಆರಂಭ ಕಾಲದಲ್ಲಿ ಸಿಸ್ಟರ್ ಲೂಸಿ ಇಲ್ಲಿದ್ದಾರೆ. ಶಿ ನೋಸ್. ಆರಂಭ ಕಾಲದಲ್ಲಿ ನಾನು ಬೆಳಿಬೇಕಾದ್ರೆ ನಾವೆಲ್ಲ ಬೆಳೆದಿದ್ದಂದ್ರೆ CA, ಕ್ರೈಸ್ಟ್ ಅಂಬಾಸಿಡರ್ಸ್, CA ಅಲ್ಲಿ. ಸ್ತೋತ್ರ. ಕೂಟಕ್ಕೆ ಹೋಗೋದೇ ಕಷ್ಟ. ನಾವು ಅವಾಗ ಹೋದಾಗ ದಿಢೀರಂತ ಸೋಲೋ ಸಾಂಗ್, ಮೆಸೇಜು, ನಮ್ಮ ಹೆಸರು ಬರೆದು ಬಿಡೋರು. ಸ್ತೋತ್ರ. ಸ್ತೋತ್ರ. ನೆಕ್ಸ್ಟ್ ವೀಕ್ ಪ್ರೋಗ್ರಾಮ್ ಅನೌನ್ಸ್ ಮಾಡಿದಾಗ ನಮ್ಮ ಹೆಸರು. ಹೆಂಗಾದರೂ ಮಂಗಳವಾರ ಬಂದರೆ ತಪ್ಪಿಸ್ಕೊಳೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಯಾಕೆ ಗೊತ್ತಾ? ಹಾಡು ಹೇಳ್ಬೇಕಲ್ಲ, ಯಾಕೆ ಪ್ರಸಂಗ ಮಾಡಬೇಕಲ್ಲ. ಅಯ್ಯೋ ಆಗಲ್ಲ ನಮಗೆ. ಅದಕ್ಕೇನಾದರೂ ಒಂದು ನೆಪ ಕಂಡು ಹಿಡಿಯೋದು. ಐ ನೋ. ಆ ಅವಸ್ಥೆಯಿಂದ ದೇವರು ನಮ್ಮನ್ನು ಬದಲಾಯಿಸಿದೆ ಹೆಂಗೆ ಗೊತ್ತಾ? ಐ ಡಿಸೈಡೆಡ್ ನೆವರ್ ಸೇ ದ ಎಕ್ಸ್ಕ್ಯೂಸಸ್. ದ ವಿನ್ನರ್, ಗೆಲ್ಲುವವನು, ನೆಪ ಹೇಳೋದಕ್ಕೆ ಅವಕಾಶ ಇದ್ದರೂ ಅವನು ನೆಪ ಹೇಳಲ್ಲ, ಅವನು ಜಯಿಸಿ ತೋರಿಸ್ತಾನೆ, ಅದನ್ನು ಮಾಡಿ ತೋರಿಸ್ತಾನೆ. ಅಂಥವ್ರು ಯಾರಾದರೂ ಇದ್ದರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಹಲೋ. ಸ್ತೋತ್ರ ಹೇಳಲಿಲ್ಲ. ಸ್ತೋತ್ರ ಹೇಳಲಿಲ್ಲ. ಆಮೇಲೆ ನಿನ್ನ ಆತ್ಮಿಕ ಉಜ್ಜೀವನವನ್ನು ನೀನು ಕಾಪಾಡ್ಕೊಬೇಕು. ನಿನ್ನ ಹೊಟ್ಟೆಗೆ ನೀನು ತಿನ್ನೋದು. ದೇವರ ವಾಕ್ಯ ಹೇಳುತ್ತೆ, ಅಪ್ಪ ದ್ರಾಕ್ಷಿ ತಿಂದರೆ ಮಕ್ಕಳ ಹಲ್ಲು ಚಳಿಕಿಸುತ್ತದೆಯೋ, ಜುಮ್ ಅನ್ನುತ್ತಾ? ಸ್ತೋತ್ರ. ಜೊಲ್ ಸುರಿಸ್ಬೋದೇನೋ ಚಲ. ನನಗೆ ಬೇಕಾದದ್ದು ನಾನು ಆರಿಸ್ಕೋತೀನಿ, ನಿನಗೆ ಬೇಕಾದ ನೀನು ಆರಿಸ್ಕೊಬೇಕು. ವ್ಯಕ್ತಿಗತವಾಗಿ ಸ್ಪಿರಿಚುವಲಿ ನಿನ್ನ ಉಜ್ಜೀವನ ನೀನು ಕಾಪಾಡ್ಕೊಳ್ಬೇಕು. ಒಪ್ಪೋರು ಮಾತ್ರ ಗಟ್ಟಿಗೆ ಒಂದು ಆಮೇಲೆ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆರ್ ಯು ವಿತ್ ಮೀ? ನೋಡ್ರಿ, ಈ ನಾಯಿ ಹೆಂಗೆ ಅಳೋದು ಅಂತ ಕಾಯ್ತಾ ಇತ್ತು. ಆ ಟೈಮಲ್ಲಿ ಪಾಪ ತೆಂಗಿನಕಾಯಿ ಮರದ ಕೆಳಗಡೆ ಇದ್ದಾಗ ತೆಂಗಿನಕಾಯಿ ಪೀಚು ಮೇಲಿಂದ ಗಾಳಿಗೆ ಬಿದ್ದೋಯ್ತು. ಅದು ನಾಯಿ ತಲೆ ಮೇಲೆ. ಅಯ್ಯೋ, ಊರೇ ಕೆಳಗೆ ಬಡ್ಕೊಂಬಿಡ್ತು. ಹೆಂಗಪ್ಪ ಕೂಟ ತಪ್ಪಿಸ್ಕೊಳ್ಳೋಣ, ಹೆಂಗಪ್ಪ ಆತ್ಮಿಕದಿಂದ ಸ್ವಲ್ಪ ಡ್ರೈ ಆಗಿರೋಣ ಅಂತ ಯೋಚನೆ ಮಾಡುವಾಗಲೇ ಕೊರೋನಾ. ಈಗೇನೇ ಕೇಳ್ರಿ, ಆನ್ಲೈನ್ ಪಾಸ್ಟ್ರೇ ಇವರು ಟ್ರಿಪ್ಪಿಗೆ ಹೋಗ್ತಾರೆ, ನೋ ಕೊರೋನಾ. ಸ್ತೋತ್ರ ಹೇಳಲಿಲ್ಲ. ಏನು ಪೋಸ್ಗಳು, ಏನು ಫೋಟೋಗಳು FB ಅಲ್ಲಿ ಅಂತೂ ರಾರಾಜಿಸುತ್ತೆ. ನನಗೆ ನಾಚಿಕೆ ಆಗುತ್ತೆ. ಅಯ್ಯೋ, ನಾವು ಮನೆಯಿಂದನೇ ಇಳಿಯಲ್ಲ, ಯಾಕಂದ್ರೆ ಕೊರೋನಾ ಪಾಸ್ಟ್ರೇ. ಟ್ರಿಪ್ ಕೊರೋನಾ ಇಲ್ಲ,
ಮಾರ್ಕೆಟ್ಗೆ ಹೋದ್ರೆ ಕೊರೋನಾ ಇಲ್ಲ, ಸೋತ್ರ. ಬಸ್ಸಿಗೆ ಹೋದ್ರೆ ಕೊರೋನಾ ಇಲ್ಲ, ಸಂತೆಗೆ ಹೋದ್ರೆ ಕೊರೋನಾ ಇಲ್ಲ. ಅಲ್ಲೆಲ್ಲ ನಿಮಗೆ ಡಿಸ್ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಕೊಟ್ಟು, ಸ್ಯಾನಿಟೈಸರ್ ಕೊಟ್ಟು, ಮಾಸ್ಕ್ ಹಾಕ್ಸಿ ನಿಮಗೆ ಕೇರ್ ತಗೊತಾ ಇದ್ದಾರೆ ನೋಡ್ರಿ. ಅದಕ್ಕೆ ಅಲ್ಲೆಲ್ಲ ಹೋದ್ರೆ ಪ್ರಾಬ್ಲಮ್ ಇಲ್ಲ. ಚರ್ಚಲ್ಲಿ ಹಂಗೆಲ್ಲ ಮಾಡ್ತಾರ? ನಾಚಿಕೆ ಹುಟ್ಟಬೇಕು ನಿಮಗೆ. ನನಗೆ ಗೊತ್ತು ನೀವು ಆನ್ಲೈನಲ್ಲಿ ನೋಡ್ತಾ ಇದ್ದೀರಿ ಅಂತ. ಅದಕ್ಕೆ ಹೇಳಿದ್ದು, ಇಲ್ಲಿರೋರು ಪಾಪ ಎಲ್ಲ ನೀವೆಲ್ಲ ಬಂದಿದ್ದೀರಿ, ಸಂತೋಷ ನನಗೆ. ನಾಚಿಕೆ ಹುಟ್ಟಬೇಕು. ನಿನ್ನ ಆತ್ಮಿಕ ಉಜ್ಜೀವನ ನಿನ್ನ ಕೈಯಲ್ಲಿದೆ. ನೀನು ಅದನ್ನು ಡ್ರೈ ಮಾಡ್ತೀಯೋ, ಅದನ್ನು ಫ್ರೆಶ್ನೆಸ್ ಅಲ್ಲಿ ಕಾಪಾಡ್ಕೋತೀಯೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಬೇಕು ಎನ್ನೋದು ಅದು ನನ್ನ ಒಳಗಡೆ ಇರುವ ವೈರಾಗ್ಯ. ಆರಾಧನೆ ಮಾಡಬೇಕೆನ್ನೋದು ನನ್ನ ಒಳಗಡೆ ಇರೋ ವೈರಾಗ್ಯ. ಅದನ್ನು ಬಿಟ್ಟು ಅಲ್ಲಲ್ಲಿ ಮತ್ತೊಬ್ಬರ ಒತ್ತಾಯಕ್ಕೆ ಮತ್ತೊಬ್ಬರ ಏಳ್ಸ್ಕೊಂಡು ಮಾಡೋದಲ್ಲ. ಅದು ಬಲವಂತದಿಂದ ತಿನ್ನಿಸುವ ಹಾಗೆ ಅದಲ್ಲ ನನಗೆ ಬೇಕಾಗಿರೋದು. ವ್ಯಕ್ತಿಗತವಾದ ಉಜ್ಜೀವನ. ಅಲ್ಲಲ್ಲಿ ಪರ್ಸನಲಿ ಹೌ ಇಸ್ ಯುವರ್ ಸ್ಪಿರಿಚುವಲ್ ಲೈಫ್. ನಾನು ಕೊರೋನಾ ಬಂದಮೇಲೆ ಮನೇಲಿ ಪ್ರಾರ್ಥನೆ ಮಾಡಿ ಅಯ್ಯೋ 24 hours ಆನ್ಲೈನ್ ನೋಡ್ತಾರೆ ಇದ್ದೀನಿ. ಯಾಕಂದರೆ ಅಲ್ಲಿ ಉಜ್ಜಂಗಿಲ್ಲ, ತಲೆ ಬಾಚಂಗಿಲ್ಲ, ಸ್ನಾನ ಮಾಡೋಂಗಿಲ್ಲ, ಬಟ್ಟೆ ಅಯನ್ ಮಾಡೋಂಗಿಲ್ಲ, ನೀನು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರಬೇಕು, ಚರ್ಚಿಗೆ ಬರಬೇಕು. ಇದೆಲ್ಲ ಯಾಕೆ ಬೇಕು? ಸೋತ್ರ. ಆಮೇಲೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಆನ್ಲೈನಲ್ಲಿ ನಾವು ಪ್ರಸಂಗ ಮಾಡಬೇಕಾದ್ರೆ ಅಯ್ಯೋ ಏನೋ ವಾಸನೆ ಬರ್ತಾ ಇದೆ ಅಂತ. ಯಾಕಂದರೆ ಕೆಲವರೆಲ್ಲ ಅಲ್ಲೇ ಉಜ್ಜಿದ್ರೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆಲಯಕ್ಕೆ ಬಂದು ಆರಾಧನೆ ಮಾಡೋದಕ್ಕೆ ನಿನಗೆ ಸ್ವಾತಂತ್ರ್ಯ ಕೊಟ್ಟಾಗ ನಿನಗೆ ಬರೋಕ್ಕಾಗಲಿಲ್ಲ ಅಂದರೆ ಯು ಆರ್ ಸ್ಪಿರಿಚುವಲಿ ಡ್ರೈ. ಹಲ್ಲೆಲೂಯಾ. ಆತ್ಮಿಕವಾದ ತಾಜಾತನ, ಹೊಸತನ ಯಾವಾಗಲೂ ನಿಮ್ಮಲ್ಲಿ ಇರಬೇಕು. ನಂಬರ್ 6, 6ನೇದಾಗಿ, ಟು ರಿಮೈನ್ ಸ್ಪಿರಿಚುವಲ್ ಅವೇಕ್ ಅಂಡ್ ಅಲೈವ್. ಆಧ್ಯಾತ್ಮಿಕವಾಗಿ ನೀನು ಎಚ್ಚರವುಳ್ಳವರಾಗಿರಬೇಕು, ಅರಿವುಳ್ಳವರಾಗಿರಬೇಕು, ಜೀವಂತವಾಗಿರಬೇಕು. To remain spiritual aware, awake and alive. ನೀನು ಯಾವಾಗಲೂ ಜೀವ ಇರಬೇಕು. ಸ್ತೋತ್ರ ಹೇಳಲಿಲ್ಲ. ನಾನು ಏನಕ್ಕೆ ಅದು ಕೇಳಿದೆ ಅಂದರೆ, ದೇವರ ವಾಕ್ಯ ಹೇಳುತ್ತದೆ ಜೀವ ಇರುವುದೆಲ್ಲವೂ ಯೆಹೋವನನ್ನ. ಅದಕ್ಕೆ ಸ್ತೋತ್ರ ಹೇಳಿ ಅಂದಿದ್ದು ನಾನು. ನಿಮಗಿದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡೋಕ್ಕೆ. ನೀವು ಜೀವ ಉಳ್ಳವರಾಗಿರಬೇಕು, ನೆಪ ಹೇಳೋದಲ್ಲ. ಯೇಸುವನ್ನು ಹಿಂಬಾಲಿಸೋದಕ್ಕೆ ಬಂದವರು, ಸ್ವಾಮಿ ನಾನು ನಿನ್ನನ್ನು ಹಿಂಬಾಲಿಸಬೇಕು, ಐ ವಾಂಟ್ ಟು ಡೂ ಯುವರ್ ವರ್ಕ್, ನಾನು ನಿನ್ನ ಕರೆಯ ಮೇರೆಗೆ ಐ ಸರೆಂಡರ್ ಮೈ ಲೈಫ್. ಅಂದರೆ ಒಂದೇ ಒಂದು ಸತ್ತೋಗಿದ್ದಾರೆ, ಶವ ಸಂಸ್ಕಾರ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಪರ್ಮನೆಂಟಾಗಿ ನಿಮ್ಮ ಹಿಂದೆ ಬಂದ್ಬಿಡ್ತೀನಿ. ಯೇಸು ಸ್ವಾಮಿ ಹೇಳಿದ್ರು, ಫಸ್ಟ್ ಅದನ್ನು ಹೋಗಿ ಮಾಡು. ಹಂಗೆ ತಾನೆ ಹೇಳಿದೆ ಯೇಸು. ಹಂಗ ಯೇಸು ಸ್ವಾಮಿ ಹೇಳಿದ್ರು, ಸತ್ತವ್ರು ಕೆಲಸ ಮಾಡ್ಲಯ್ಯ. ನೀನು ಬಂದಿರೋದು ಏನು ನನ್ನ ಹಿಂಬಾಲಿಸೋದಕ್ಕೆ? ನೀನು ನನ್ನ ಹಿಂಬಾಲಿಸು. ಅಜ್ಜಿ ಕಥೆ ಹೇಳ್ಬೇಡ್ರಿ. ಸತ್ತವ್ರು ಕೆಲಸ ಮಾಡಲಿ. ವಾಟ್ ಪರ್ಪಸ್ ಗಾಡ್ ಕಾಲ್ಡ್ ಯು? ನಿನ್ನನ್ನು ಕರೆದಿರೋ ಉದ್ದೇಶ ಏನು? ಅದು ಮಾಡು. ಸ್ತೋತ್ರ ಹೇಳ್ತಾ ಇಲ್ಲ. ಯಾಕೋ ನನಗೂ ನಿಮ್ಮ ಮೇಲೆ ಸಂಶಯ ಹುಟ್ಟುತ್ತಾ ಇದೆ. ಆಸ್ಪದ ಕೊಡಬೇಡ್ರಿ. ಆತ್ಮಿಕವಾಗಿ ಯು ಆರ್ ನಾಟ್ ಡೆಡ್, ಯು ಆರ್ ನಾಟ್ ಇನ್ ಕೋಮಾ. ನೀನು ಆತ್ಮಿಕವಾಗಿ ಸತ್ತವರಲ್ಲ, ಆತ್ಮಿಕವಾಗಿ ಪ್ರಜ್ಞೆಹೀನರಾದವರಲ್ಲ. ಆತ್ಮಿಕವಾಗಿ ಯಾವಾಗಲೂ
ನೀವು ನಿಮ್ಮನ್ನೇ ಎಚ್ಚರವುಳ್ಳವರಾಗಿರಬೇಕು, ಅರಿವುಳ್ಳವರಾಗಿರಬೇಕು, ಜೀವ ಉಳ್ಳವರಾಗಿರಬೇಕು. ಅದು ಉಳ್ಳವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಲೆಟ್ ಮಿ ಗೋ. 7ನೇದಾಗಿ, ಟು ನೋ ವಾಟ್ ಟು ಡೂ ಟು ರಿಮೈನ್ ಸ್ಪಿರಿಚುವಲ್ ರೆಲೆವೆಂಟ್ ಅಂಡ್ ಇಂಪ್ಯಾಕ್ಟ್ಫುಲ್. ಆಧ್ಯಾತ್ಮಿಕವಾಗಿ ಪ್ರಸ್ತುತ ಮತ್ತು ಪರಿಣಾಮಕಾರಿಯಾಗಿ ಉಳಿಬೇಕಾದ್ರೆ ನಾವು ಏನು ಮಾಡಬೇಕು? ನಾವೇನು ಮಾಡಬೇಕು? ಇಂಪ್ಯಾಕ್ಟ್ಫುಲ್ ಆಗಿರಬೇಕು, ರೆಲೆವೆಂಟೆಡ್ ಆಗಿರಬೇಕು. ಆತ್ಮಿಕ ಜೀವನದಲ್ಲಿ ಸತ್ವ ನೀರಿಗೆ ಹಾಕಿದ್ರೆ ನೆನೆಯೋದೇ ಇಲ್ಲ, ಎಣ್ಣೆಗೆ ಬೆಂಕಿಗೆ ಹಾಕಿದ್ರೆ ಉರಿಯೋದೇ ಇಲ್ಲ. ಸತ್ವ ನೋ. ಐ ವಿಲ್ ಸೇ 3 ಥಿಂಗ್ಸ್ ಅಂಡ್ ಐ ವಿಲ್ ಸ್ಟಾಪ್. 3 ಕಾರ್ಯಗಳು ಬೇಗನೆ ಬರ್ಕೊಂಬಿಡ್ರಿ. ಐ ಕೆನಾಟ್ ಇನ್ನು ಪ್ರಸಂಗ ಮಾಡೋ ಸಮಯ ಇಲ್ಲ. ಬೇಗನೆ ಹೇಳ್ತೀನಿ, ಬರ್ಕೊಂಬಿಡ್ರಿ, ರೆಫರೆನ್ಸ್ ಬರ್ಕೊಂಬಿಡ್ರಿ, ಮನೆಗೆ ಹೋಗಿ ಧ್ಯಾನಿಸ್ರಿ. ನಂಬರ್ 1, ನೀನು ಆತ್ಮಿಕವಾಗಿ ಉಜ್ಜೀವನ ಕಾಣಬೇಕಾದ್ರೆ ನಿನ್ನ ಜೀವನದಲ್ಲಿ ಮೇಂಟೈನ್ ಬ್ರೋಕನ್ನೆಸ್, ಮುರಿಯುವ ಅನುಭವಕ್ಕೆ ಒಪ್ಪಿಸ್ಕೊಡ್ಬೇಕು. ಮುರಿಯದೆ ಆಶೀರ್ವಾದ ಕಾಣೋದಿಲ್ಲ, ಮುರಿಯದೆ ಉಜ್ಜೀವನ ಕಾಣೋದಿಲ್ಲ. ಮುರಿಯಲ್ಪಡಬೇಕು. 5 ರೊಟ್ಟಿ 2 ಮೀನು ಮುರಿಯದೆ ಹೋಗಿದ್ರೆ ಉಳ್ಕೊತಾಯ್ತು. ಮುರಿದಿದ್ರಿಂದಲೇ ಅದು 12 ಪುಟ್ಟಿಗಳಷ್ಟು ಮಿಕ್ಕ ಹಾಗೆ 5,000 ಪುರುಷರು ಮಾತ್ರ ತಿನ್ನುವ ಹಾಗೆ ಅದರ ಸಂಗಡ ಹೆಂಡತಿ ಮಕ್ಕಳು ಎಲ್ಲ ತಿನ್ನೋ ಹಂಗೆ ಅಭಿವೃದ್ಧಿ ಮಾಡಿದ್ದು ಯಾವಾಗ? ಮುರಿಯಲ್ಪಟ್ಟಿದ್ದರಿಂದ. ನಿನ್ನ ಜೀವನದಲ್ಲಿ ಮೇಂಟೈನ್ ಬ್ರೋಕನ್ನೆಸ್, ಮುರಿಯಲ್ಪಡಬೇಕು. ಯೋಹನನ ಸುವಾರ್ತೆ 6, 11, 12 ನಾವು ಕಾಣ್ತೀವಿ. ಮಾರ್ಕನ ಬರೆದ ಸುವಾರ್ತೆ ಮಾರ್ಕ್ 14:3, 14:3, ಮರಿಯ ಆ ಸ್ತ್ರೀ, ವೇಶ್ಯ ಸ್ತ್ರೀ, ಬಹಳ ಬೆಲೆ ಬಾಳುವ ಸುಗಂಧ ದ್ರವ್ಯವನ್ನ, ಆ ಸೀಸೆಯನ್ನ, ಆ ಭರಣಿಯನ್ನ ಹೊಡೆದಳು, ಮುರಿದಳು, ಯೇಸುವಿನ ತಲೆಗೆ ಅದನ್ನು ಹುಯ್ದಳು. ಆ ಕೋಣೆ ಪೂರ್ತಿಯಾಗಿ, ಸ್ತೋತ್ರ, ಕೋಣೆ ಪೂರ್ತಿಯಾಗಿ ಅದರ ಪರಿಮಳ ಹಬ್ಬಿತ್ತು. ನೀನು ಮುರಿಯಲ್ಪಟ್ರೆ ಸುಗಂಧ ಎಲ್ಲ ಕಡೆ ಹಬ್ಬುವಂಥದ್ದಾಗಿರುತ್ತೆ. ಕಮ್ ಆನ್ ಸಂಬಡಿ ಶೌಟ್ ಹಾಲೆಲೂಯಾ, ಹಾಲೆಲೂಯಾ. ನೀವು ಮುರಿಯಲ್ಪಡಬೇಕು. ಎಲ್ಲರಿಗೂ ಡಬಲ್ ಪೋರ್ಷನ್ ಅನಾಯಿಂಟಿಂಗ್ ಬೇಕು. You need double portion anointing. Everybody ask, I need double portion anointing. Pastor, please pray for double portion anointing. Let me give you an example. ಏಲಿಯನು ಎತ್ತಲ್ಪಡುವಾಗ ಎಲಿಷನಿಗೆ ಹೇಳಿದಂಥ ಮಾತು, ನೀನು ನನ್ನನ್ನು ನೋಡಿದ್ರೆ ನಿನಗೆ ಡಬಲ್ ಪೋರ್ಷನ್ ಸಿಗುತ್ತೆ. ನಾನು ಮಾತನಾಡ್ತಾ ಇರೋದು 2 ಅರಸರುಗಳ ಪುಸ್ತಕ 2 Kings chapter 2 verse 12 12ನೇ ವಾಕ್ಯ ಅಂತ ಕಾಣುತ್ತೆ. ಏಲಿಯನು ಎತ್ತಲ್ಪಟ್ಟನು. ಸ್ವಲ್ಪ ಸಮಯ ಆದಮೇಲೆ ಎಲಿಷನನ್ನು ಕಾಣಲಿಲ್ಲ. ಅವನು ಕೂಗದ, ತಂದೆಯೇ ತಂದೆಯೇ. ಅದಕ್ಕೆಲ್ಲ ಅರ್ಥ ಇದೆ. ತಂದೆಯೇ ತಂದೆಯೇ. ರಥ ಅಶ್ವ ವಾದವನೇ ಕೂಗದ. ಅವನೇನ್ ಮಾಡಿದ? ತನ್ನ ವಸ್ತ್ರವನ್ನ 2 ತುಂಡರಿಸಿದ. ಸ್ತೋತ್ರ. ದ ಹೋಲ್ ನೇಚರ್, ಹೋಲ್ ಕ್ಯಾರೆಕ್ಟರ್, ಹಳೆಯ ಸ್ವಭಾವ, ನೀನ್ ಬಿಟ್ಟರು ನೀನ್ ಬಿಡದೆ ಇರುವಂತ ಕೆಟ್ಟ ಸ್ವಭಾವ. ಸ್ತೋತ್ರ. ಕೋಪ, ಕ್ರೋಧ, ಮತ್ಸರ, ಹೊಟ್ಟೆ ಕಿಚ್ಚು, ಜಗಳ, ಭಿನ್ನತೆ, ಅಸೂಯೆ, ವೈರಾಗ್ಯ, ಕಹಿಯಾದ ಬೇರು, ಇದನ್ನ ನೀನು ಹರಿ ಮುರಿ. ಕಮ್ ಆನ್,
ಹಲೋ, ವ್ಯಕ್ತಿಗತವಾಗಿ ಆತ್ಮಿಕವಾದಂಥ ಉಜ್ಜೀವನ ನಿನ್ನ ಜೀವನದಲ್ಲಿ ಕಾಣಬೇಕಾ? ಇಲ್ಲ ಒಂದು ಪಾರಂಪರ್ಯ ವಿಶ್ವಾಸಿಯಾಗಿ ಬದುಕಬೇಕಾ? ಐ ಡೋಂಟ್ ವಾಂಟ್ ಟ್ರೆಡಿಷನಲ್ ಬಿಲೀವರ್. ಐ ಆಮ್ ನಾಟ್ ಅಂಡರ್ ದ ಲೀಗಲಿಸಮ್. ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಹಳೆ ಮನುಷ್ಯ ಸಾಯಿದೆ, ಕ್ರಿಸ್ತನಿಗಾಗಿ ಜೀವಿಸಕ್ಕಾಗಲ್ಲ. ಹಳೆ ಬುದ್ದಲೆಯಲ್ಲಿ ಹೊಸ ದ್ರಾಕ್ಷರಸ ಯಾರೂ ಇಯೋದಿಲ್ಲ. ಹೊಸ ದ್ರಾಕ್ಷರಸ ಬೇಕಾ? ಹೊಸ ಬುದ್ದಲಿ ಬೇಕು. ಆರ್ ಯು ವಿಲ್ಲಿಂಗ್ ಟು ನಿನ್ನನ್ನೇ ನೀನು ಮುರಿಯೋದಕ್ಕೆ ಒಪ್ಪಿಸ್ಕೊಡ್ತೀಯಾ? ಕೆಲವರಿಗಂತೂ ಈಗ ಅವರು ಮುಟ್ಟಂಗಿಲ್ಲ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಮೈ ಗಾಡ್, ಭೂಕಂಪನೇ ಆಗ್ಬಿಡುತ್ತೆ. ಯಾಕೆ? ಯೇಸುವನ್ನ ಉಗಿದ್ರು. ಬಡಗಿಯ ಮಗನಲ್ಲವೋ, ಧರ್ಮಶಾಸ್ತ್ರದ ಉಲ್ಲಂಘನೆ ಮಾಡುವವನು. ಸ್ತೋತ್ರ. ಎಂತ ದೂಷಣೆ ಮಾಡಿದ್ರು. ಜೀಸಸ್ ನೆವರ್ ರಿಯಾಕ್ಟೆಡ್, ಜೀಸಸ್ ಆಕ್ಟೆಡ್. ಕ್ರಿಸ್ತ ಯೇಸು, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2:5, ಕ್ರಿಸ್ತ ಯೇಸುವಿನಲ್ಲಿ ಇರುವ ಮನಸ್ಸು ನಿಮ್ಮಲ್ಲೂ ಬರಲಿ. ಮುರಿಯೋದಕ್ಕೆ ಇಷ್ಟ ಇಲ್ಲ. ಕಾರಣ ನಿನ್ನಲ್ಲಿರುವಂತ ಸ್ಪಿರಿಚುವಲ್ ಪ್ರೈಡ್, ಆತ್ಮಿಕವಾದ ಅಹಂಕಾರ. ನಿನ್ನ ಒಳಗಡೆ ಅಹಂಕಾರ ಇರೋವರೆಗೂ ದೇವರು ನಿನ್ನ ಮೇಲೆ ಅಭಿಷೇಕವನ್ನು ಕಳಿಸೋದು ಕಷ್ಟ. ನೀನು ವಾಣಿ ಆಡ್ಬೋದು, ಭಕ್ತಿ ವೇಷ ತೋರಿಸ್ಬೋದು. ಐ ಟೆಲ್ ಯು ಒನ್ ಥಿಂಗ್, ನಿನ್ನ ಆತ್ಮಿಕತೆಯಲ್ಲಿ ತಾಜಾತನ ಕಾಣಬೇಕಾ, ಫ್ರೆಶ್ನೆಸ್ ಕಾಣಬೇಕಾ, ಯು ಮಸ್ಟ್ ಬಿ ಬ್ರೋಕನ್. ಮುರಿಯಲ್ಪಡಬೇಕು. ನೀನು ಯಾರೋ ದೊಡ್ಡ ವ್ಯಕ್ತಿ ಅಂತ ಅಲ್ಲ ದೇವರು ನಿನ್ನ ಆರಿಸ್ಕೊಂಡಿದ್ದು. ನಿನ್ನನ್ನು ಆರಿಸ್ಕೊಂಡಾಗ ನೀನು ಎಂಥವರು ಅಂತ ನೀನೇ ಯೋಚನೆ ಮಾಡು. ನನಗೆ ಚೆನ್ನಾಗಿ ಗೊತ್ತು, ಕೆಲವರೆಲ್ಲ ಮೆರೆಯೋದು ನೋಡಿದ್ರೆ ಇವರೇನೋ ಹುಟ್ಟದಾಗಲೇ ಚಿನ್ನದ ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡೇ ಹುಟ್ಟುಬಿಟ್ರು ಅನ್ನೋ ರೀತಿಯಲ್ಲಿ. ಹೊಟ್ಟೆಗಿಟ್ಟಿಲ್ದರೆ ಕಾಲದಲ್ಲಿ ನಿನ್ನನ್ನು ದೇವರು ಕರೆದನು. ಹುಟ್ಟ ಬಟ್ಟೆಗೆ ಮರು ಬಟ್ಟೆ ಇಲ್ಲದೆ ಇರುವಾಗ ದೇವರು ನಿನ್ನನ್ನು ಕರೆದನು. ಇವತ್ತೇನಾದರೂ ಆಗಿದ್ರೆ ಅದು ದೇವರ ಕೃಪೆಯಿಂದ. ದೇವರ ಕೃಪೆಯಿಂದ ಏನೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 ಕೊರಿಂಥಿಯನ್ಸ್. ನಾನೆಲ್ಲ ಜಂಪ್ ಮಾಡಿ ಹೋಗ್ತಾ ಇದ್ದೀನಿ, ವೇಗವಾಗಿ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ವಾಕ್ಯ ಓದ್ಬಿಡೋಣ. ಓಷಿಯನ ಪ್ರವಾದನ ಗ್ರಂಥ, ಬುಕ್ ಆಫ್ ಓಷಿಯ 10:12, 10:12. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕುಯ್ಯಿರಿ, ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಯೆಹೋವನು ಬಂದು ನಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು ಆತನನ್ನು ಶರಣು ಹೋಗುವ ಸಮಯ ಒದಗಿದೆ. ದಿಸ್ ಇಸ್ ದ ಟೈಮ್ ಟು ಹಂಬಲ್. ದಿಸ್ ಇಸ್ ದ ಟೈಮ್ ಯು ಟು ಬ್ರೋಕನ್ ಇನ್ ದ ಹಾರ್ಟ್. ನಾನು ಅನ್ನೋ ದರ್ಪ ಅಲ್ಲ, ನಾನು ಅನ್ನೋ ಅಹಂಕಾರ ಅಲ್ಲ. ದೇವರು ಎಷ್ಟು ನಿಮ್ಮನ್ನು ಉತ್ತಂಗಕ್ಕೆ ಏರಿಸಲಿ, ಎಷ್ಟು ದೊಡ್ಡವರಾಗಿರಲಿ, ನಿನ್ನ ಈಗೋ ಸಾಯಲಿಲ್ಲ ಆದರೆ, ನಾನು ಯಾವಾಗಲೂ ಹೇಳೋವಂಥ ಪದ EGO, ಈಗೋ ಎಡ್ಜಿಂಗ್ ಗಾಡ್ ಔಟ್. ದೇವರಿಗಲ್ಲಿ ಸ್ಥಾನ ಇಲ್ಲ. ನಾನು ಇವತ್ತು ಅದನ್ನು ಕೊಂದುಬಿಟ್ಟು ಹೋಗ್ರಿ ಹೊರಗಡೆ. ಸ್ವಾರ್ಥ ಚಿಂತಕರು, ಕಠಿಣ ಕಾಲ ಬರುತ್ತೆ. ದ ಲಾಸ್ಟ್ ಡೇಸ್. ಈಗೋ ಏನಕ್ಕೆ ಜಗಳ ಬರೋದು? ಈಗೋ ಕ್ಲಾಶ್. ಆಫೀಸಲ್ಲಿ ನಿನ್ನ ಕೊಲೀಗ್ಸ್ ಜೊತೆ ಸಮಾಧಾನವಾಗಿರೋಕ್ಕಾಗಲ್ಲ. ಯಾಕೆ? ಈಗೋ ಕ್ಲಾಶ್. ಮನೆಯಲ್ಲಿ ಗಂಡ ಹೆಂಡತಿ ಸಂತೋಷವಾಗಿರೋಕ್ಕಾಗದ. ಯಾಕೆ? ಈಗೋ ಕ್ಲಾಶ್. ಸಾಯಿಸೋದನ್ನ ಆರಂಭದಲ್ಲಿ, ಅದು ನಿನ್ನನ್ನು ಕೊಲ್ಲೋದಕ್ಕೆ ಮುಂಚೆ ನೀನು ಅದನ್ನು ಕೊಲ್ಲು.
ದೇವರ ವಾಕ್ಯ ಹೇಳುತ್ತದೆ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 7:14 ನನ್ನ ಪ್ರಜೆಗಳು, ನನ್ನ ಹೆಸರುಗಣ್ಣ ನನ್ನ ಪ್ರಜೆಗಳು ತಮ್ಮನ್ನೇ ತಾವು ತಗ್ಗಿಸಿ ಪ್ರಾರ್ಥಿಸಲಿ. ಉಜ್ಜೀವನ ನಡಿಬೇಕಾ? ನಿನ್ನ ವ್ಯಕ್ತಿಗತವಾದ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ಸಭೆಯಲ್ಲಿ ಇದು ನಡಿಬೇಕಾ? ಮುರಿ ಗೈಯದ ಇರುವ ನಿನ್ನ ಹೊಲವನ್ನು ಗೈ, ಅಂಟಗಳನ್ನು ಒಡಿ, ಆ ಡ್ರೈ ಆಗಿರುವ ನೆಲವನ್ನು ಹಾಕಿ ಹದ ಮಾಡು, ಕೆತ್ತು, ಜಜ್ಜು. ನಿನ್ನನ್ನು ನೀನೇ ಕೃಪೆಯಲ್ಲಿ ಕಾದ್ಕೊಳ್ಬೇಕಾ? ಜಜ್ಜಬೇಕಾದ ಸ್ಥಳದಲ್ಲಿ ಜಜ್ಜು. ಅದು ಹೇಳಿದಾಗ ಸ್ತೋತ್ರಗಳು ಕಡಿಮೆ ಆಗೋಯ್ತು. ನಂಬರ್ 2, ಮೈಂಟೈನ್ ಪರ್ಮನೆಂಟ್ ಹಂಗರ್ ಫಾರ್ ಗಾಡ್. ದೇವರಿಗಾಗಿ ಹಸಿವುಳ್ಳವರಾಗಿರ್ರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 6ನೇ ವಾಕ್ಯ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿ ಆಗುವುದು. ಕೀರ್ತನೆ 63 1-2. 2 ಅರಸರುಗಳ ಪುಸ್ತಕ 2 Kings chapter 4 verse 3-6. ಪಾತ್ರೆ ಮುಗಿದ್ರೆ ಎಣ್ಣೆ ನಿಂತೋಗುತ್ತೆ. ಇಫ್ ಯು ಆರ್ ರನ್ ಔಟ್ ರಿವೈವಲ್, ನಿನ್ನಲ್ಲಿರುವಂಥ ಉಜ್ಜೀವನ ಕಡಿಮೆ ಆದರೆ ನಿನ್ನ ಜೀವನದಲ್ಲಿ ಅದಕ್ಕೆ ಕಾರಣ ಹುಡುಕು. ನೀನು ಯಾವಾಗ ದೇವರಿಗೋಸ್ಕರ ಹಸಿವು ದಾಹ ಇಲ್ಲದೆ ಹೋಗುತ್ತೋ, ದೇವರ ಕುರಿತಾದ ಹಸಿವು ದಾಹ, ದೇವರ ರಾಜ್ಯದ ಕುರಿತು ನಿನ್ನಲ್ಲಿ ಹಸಿವು ದಾಹ ಇಲ್ಲದೆ ಇರುವಾಗ ನಿನ್ನ ಜೀವನದ ಉಜ್ಜೀವನ ಸಾಯ್ತಾ ಇದೆ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ನಿನ್ನ ಜೀವನದಲ್ಲಿ ದೇವರ ಕುರಿತಾದಂಥ, ದೇವರ ರಾಜ್ಯದ ಕುರಿತಾದಂಥ ಹಸಿವು ದಾಹ ನಿನ್ನಲ್ಲಿ ಕಡಿಮೆ ಆಗ್ತಾ ಇದ್ರೆ ನಿನ್ನ ಆತ್ಮಿಕ ಉಜ್ಜೀವನ ದಿನ ದಿನ ಸಾಯ್ತಾ ಇದೆ. ಕಮ್ ಬ್ಯಾಕ್ ಅಂಡ್ ರಿಪೆಂಟ್. ಟು ಮೇಂಟೈನ್ ಎ ಪರ್ಮನೆಂಟ್ ಹಂಗರ್ ಫಾರ್ ಗಾಡ್. ದೇವರಿಗಾಗಿ ಹಸಿವುಳ್ಳವರಾಗಿರ್ರಿ, ದೇವರ ರಾಜ್ಯಕ್ಕಾಗಿ ಹಸಿವುಳ್ಳವರಾಗಿರ್ರಿ. ಎನ್ಕರೇಜ್ ಯುವರ್ ಸೆಲ್ಫ್. ಮತ್ತೊಬ್ಬರು ಬಂದು ಬೆಂತಟ್ಟ ಕಾಯಬೇಡ್ರಿ, ಮತ್ತೊಬ್ಬರು ನಿಮ್ಮನ್ನು ಪ್ರೋತ್ಸಾಹ ಮಾಡಿ ಕಾಯಬೇಡ್ರಿ. ದಾವೀದನೋ ತನ್ನ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟು ತನ್ನನ್ನೇ ತಾನು ಬಲಪಡಿಸಿಕೊಂಡನು. ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ನಂಬರ್ 3, ಪ್ರೇ ವಿತೌಟ್ ಸೀಸಿಂಗ್. ಪ್ರಾರ್ಥಿಸು, ಬೇಸರಗೊಳ್ಳದೆ, ಎಡಬಿಡದೆ ಪ್ರಾರ್ಥನೆ ಮಾಡು. ಎಫೆಸದವರಿಗೆ ಬರೆದ ಪತ್ರಿಕೆ 6:18, 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5:17. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸ್ರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರ ವಿಷಯದಲ್ಲಿ ವಿಜ್ಞಾಪನೆ ಮಾಡ್ತಾ ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ, ದಾಹವುಳ್ಳವರಾಗಿರ್ರಿ. ಅವರವರ ವ್ಯಕ್ತಿಗತವಾದಂಥ ಉಜ್ಜೀವನ ಅವರವರ ಕೈಯಲ್ಲಿದೆ. ಎದನಿತ್ಕೊಳ್ರಿ. ನನ್ನ ಸಮಯ ಹೋದ ಕಾರಣ ನಾನು ನಿಲ್ಲಿಸ್ತಾ ಇದ್ದೀನಿ. ಯು ಹ್ಯಾವ್ ಟು ಲರ್ನ್ ಸ್ಪಿರಿಚುಲಿ. ಏನೋ ಕಲ್ತಿದ್ದನ್ನು ಹಾಡೋದು, ಕಲ್ತಿದ್ದನ್ನು ಹೇಳೋದು ಅಲ್ಲ ಆತ್ಮಿಕತೆ. ಎಲ್ಲ ಕಣ್ಣುಗಳು ಮುಚ್ಚಲಿ. 1 ನಿಮಿಷ ಹೇಳ್ರಿ ದೇವರ ಬಳಿ ಹೇಳಿ. ಆತ್ಮಿಕವಾಗಿ ಸ್ಪಿರಿಚುವಲ್ ರಿವೈವಲ್ ನನ್ನ ಜೀವನದಲ್ಲಿ ವ್ಯಕ್ತಿಗತವಾಗಿ ನಾನು ಅನುಭವಿಸಬೇಕು. ಆ ಒಣಗಿರೋ ಅವಸ್ಥೆ ಇದೆಯಾ? ದಟ್ ಮೀನ್ಸ್ ಸಮ್ವೇರ್ ಎಲ್ಲೋ ಸೈತಾನನು ನಿನ್ನನ್ನು ವಂಚಿಸ್ತಾ ಇದ್ದಾನೆ. ನಿನ್ನ ತಲೆಯಲ್ಲಿರುವ ಅರಿವಲ್ಲ ಬೇಕಾಗಿರೋದು. ನೀನು ಎಷ್ಟು ವರ್ಷದ ಹಳೆ ವಿಶ್ವಾಸಿ ಅನ್ನೋದಲ್ಲ, ನಿನ್ನ ಒಳಗಡೆ ತಾಜಾತನ ಇದೆಯಾ? ನಿನ್ನ ಪ್ರಾರ್ಥನೆಯಲ್ಲಿ ತಾಜಾತನ ಇದೆಯಾ?
ನಿನ್ನ ಆರಾಧನೆಯಲ್ಲಿ ಆ ಫ್ರೆಶ್ನೆಸ್ ಇದೆಯಾ ಅಥವಾ ಡ್ರೈನೆಸ್ ಇದೆಯಾ? ಒಣಗೋಗಿರೋ ಅವಸ್ಥೆನಾ? ಇಲ್ಲ ತಾಜಾತನ ಇದೆಯಾ? ಹೊಸತನ ಇದೆಯಾ? ಪರೀಕ್ಷೆ ಮಾಡಿ ನೋಡು. ದೇವರ ಬಳಿಯಲ್ಲಿ ಪರೀಕ್ಷೆ ಮಾಡಿ ನೋಡು. ದೇವರ ಸನ್ನಿಧಾನದಲ್ಲಿ ಪರೀಕ್ಷೆ ಮಾಡಿ ನೋಡು. ನಿನ್ನ ಹೃದಯವನ್ನು ದೇವರ ಸನ್ನಿಧಾನದಲ್ಲಿ ಅರ್ಪಿಸು. ಗಿವ್ ಮಿ ಅ ಡಿಸೈರ್. ಆ ದಾಹ ನನಗೆ ಕೊಡು, ನನಗೆ ಆ ಆಸೆ ನನಗೆ ಕೊಡು, ಆ ಇಚ್ಛೆ ನನಗೆ ಕೊಡು. ದೇವರ ವಾಕ್ಯ ಯೋಹನನ ಸುವಾರ್ತೆ 7:37-38 ವಾಕ್ಯಗಳಲ್ಲಿ ದಾಹವುಳ್ಳವರೆಲ್ಲರೂ, ಬಾಯಾರಿದವರೆಲ್ಲರೂ ನನ್ನ ಬಳಿಗೆ ಬರಲಿ. ಆ ಜೀವ ಜಲದ ಬುಗ್ಗೆಯ ಕಡೆಗೆ ದಾಹವುಳ್ಳವರಾಗ್ರಿ. ಪರಿಶುದ್ಧಾತ್ಮನ ಕಡೆಗೆ ದಾಹವುಳ್ಳವರಾಗ್ರಿ. ಒಂದು ನಿಮಿಷ ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಐ ನೋ ಟೈಮ್ ಇಸ್ ಅಪ್, ಸಮಯ ಜಾಸ್ತಿ ಆಗಿದೆ ನನಗೆ ಗೊತ್ತು. ಆದರೂ ಇವತ್ತು ಹೋಗೋದಕ್ಕೆ ಮುಂಚೆ ಒಂದು ನಿಮಿಷ 2 ತೊಟ್ಟು ಕಣ್ಣು ನೀರಾದರೂ ಹಾಕಿ ದೇವರ ಸನ್ನಿಧಾನದಲ್ಲಿ, ನನ್ನ ಒತ್ತಾಯಿ ಕಲ್ಲ, ನನ್ನ ಬಲವಂತಕ್ಕಲ್ಲ, ಯೇಸು ಸ್ವಾಮಿ ಹೇಳಿದಂಥ ಮಾತಿನ ಮೇರೆಗೆ ಆ ಪರಿಶುದ್ಧಾತ್ಮನ ಕಡೆಗೆ ತಿರುಗ್ರಿ. ಆ ಜಾತ್ರೆಯ ಮಹಾ ದಿವಸದ ಕಡೆಯ ದಿನದಲ್ಲಿ ಯೇಸು ನಿಂತ್ಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದಂಥ ನೀರಿನ ಹೊಳೆಗಳು ಹರಿಯುವವು. ಇವತ್ತು ನಿನ್ನ ಒಳಗಡೆ ನೀರಿನ ಹೊಳೆಗಳು ಹರಿಯಲಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. ಬಾಯಿ ತೆರೆದು ಪ್ರಾರ್ಥಿಸು. ದೇವರ ಬಳಿಯಲ್ಲಿ ಹೇಳು, ನಾನು ಕೇಳಿದೆಲ್ಲ ಕೊಟ್ಟೆ, ಅನ್ನ ವಸ್ತ್ರಗಳನ್ನು ಕೊಟ್ಟೆ, ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲ ಕೊಟ್ಟೆ, ಒಳ್ಳೆ ಕುಟುಂಬ ಕೊಟ್ಟೆ, ಒಳ್ಳೆ ಮಕ್ಕಳನ್ನು ಕೊಟ್ಟೆ, ಒಳ್ಳೆ ಬಿಸ್ನೆಸ್ ಕೊಟ್ಟೆ, ಒಳ್ಳೆ ಕೆಲಸ ಕೊಟ್ಟೆ, ಒಳ್ಳೆ ಆರೋಗ್ಯ ಕೊಟ್ಟೆ, ಒಳ್ಳೆ ಗಾಡಿ ಕೊಟ್ಟೆ, ಸಂಪತ್ತು ಕೊಟ್ಟೆ. ದೇವ, ನನ್ನಲ್ಲಿ ಎಲ್ಲೋ ಕೊರತೆ ಬಂತು, ಎಲ್ಲೋ ನನ್ನ ಜೀವನದಲ್ಲಿ ಕೊರತೆ ಬಂದಿದೆ, ಆ ಡ್ರೈನೆಸ್ ಬಂದಿದೆ, ಆ ಒಣಗಿದ ಅವಸ್ಥೆ, ಆತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಒಣಗಿದ ಅವಸ್ಥೆ ಬಂದಿದೆ, ನನ್ನನ್ನು ಕ್ಷಮಿಸು. ಆ ಪವಿತ್ರಾತ್ಮನೇ, ಆ ಒಳೆ ನನ್ನಲ್ಲಿ ಹರಿಸು. ದಾಹದಿಂದ ಕೇಳ್ರಿ, ಬಾಯಾರಿಕೆಯಿಂದ ಕೇಳ್ರಿ. ಜೀವ ಜಲದ ಬುಗ್ಗೆ, ಆ ಜೀವ ಜಲದ ಒಳೆ ನಿಮ್ಮಲ್ಲಿ ಹರಿಯಲಿ, ನಿಮ್ಮಲ್ಲಿ ಹರಿಯಲಿ. ಕಮಾನ್ ಕಮಾನ್ ಸಂಬಡಿ. ಶಬ್ದ ತೆಗೆದು ಎಡಗಡೆ ಬಲಗಡೆ ಇರುವವರನ್ನ ಮರೆತು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ರಿ, ಅಳ್ರಿ, ಗೋಳಾಡ್ರಿ. ಹಳೆ ಪ್ರಾರ್ಥನಾ ಜೀವಿತ ನನಗೆ ವಾಪಸ್ ಕೊಡು, ಹಳೆ ಆತ್ಮಿಕ ಸಂತೋಷ ನನಗೆ ವಾಪಸ್ ಕೊಡು. ಯಾವ ವೈರಸ್ ಬಂದರೂ ನನಗೆ ವಿಷಯ ಅಲ್ಲ, ನನ್ನ ವಿಷಯ ನನ್ನ ಯೇಸು. ಯೇಸುವಿನ ಸಂಗಡ ಇರುವಂತ ಬಾಂಧವ್ಯ, ಯೇಸುವಿನ ಸಂಗಡ ಇರುವ ಅನ್ಯೋನ್ಯತೆ. ಐ ನೀಡ್ ದಟ್ ಲಾರ್ಡ್, ಐ ನೀಡ್ ಯುವರ್ ಪ್ರೆಸೆನ್ಸ್. ಎಲ್ಲಾದ್ರೂ ಈಗೋ ಬಂದಿದ್ಯಾ? ಎಲ್ಲಾದ್ರೂ ದೇವ್ರೆ ನನ್ನ ಈಗೋ ಇದ್ರೆ ನಾನು ಸರಿಯಾಗಿ ಸತ್ತಿಲ್ಲ, ಸ್ವಾರ್ಥ ಚಿಂತೆ ಬಂದಿದೆಯಾ? ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸ್ತಾ ಇದ್ದೀವಾ? Come on, lift up your voice and pray. Cry to the Lord. ದೇವರ ಬಳಿ ಹತ್ತು ಹೇಳು, ದೇವ, ನಾನು ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ಆದರೆ ನನ್ನಲ್ಲಿ ಮೊದಲು ಉಜ್ಜೀವನ ಕೊಡಪ್ಪ. ನನ್ನ ಕುಟುಂಬದಲ್ಲಿ ಆ ಉಜ್ಜೀವನ ನಾನು ಕಾಣಲಿ, ನನ್ನಲ್ಲಿ ಕಾಣಲಿ. Come on, pastors pray. ಬೋಧಕರುಗಳು ಪ್ರಾರ್ಥಿಸ್ರಿ, ಸೇವಕಿಯರು ಪ್ರಾರ್ಥಿಸ್ರಿ, ಸೇವಕರುಗಳು ಪ್ರಾರ್ಥಿಸ್ರಿ, ದಾಸದಾಸಿಯರು ದೇವ ಮಕ್ಕಳು ಪ್ರಾರ್ಥಿಸ್ರಿ. ಪಟ್ಟಣಗಳು ದೇವರ ಸನ್ನಿಧಾನದಲ್ಲಿ ಕೈವಶ ಆಗಬೇಕು. ಒಂದು ಕಡೆ ಅಧರ್ಮ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಕೃಪೆ ಕೇಳ್ರಿ. ರಬ ಶಬ್ದಲಾದನ ರಬಲಗಜನಾದನ ಹರ್ಮನ ಶಬಲ ಧಮನ ಶಗನಗಜನಾದನ
ನಿನ್ನನ್ನು ಕರೆದಿದ್ದು ಆತ್ಮಿಕನಾಗುವುದಕ್ಕೆ, ನಿನ್ನನ್ನು ಕರೆದಿದ್ದು ಲೌಕಿಕನಾಗೋದಕ್ಕಲ್ಲ. ನಿನ್ನನ್ನು ಕರೆದಿದ್ದು ದೇವರ ಸೇವೆಗೆ, ನಿನ್ನನ್ನು ಕರೆದಿದ್ದು ಈ ಲೋಕದ ಸೇವೆಗಲ್ಲ. Can you lift up your voice and pray? ಶಬ್ದ ತೆಗೆದು ಪ್ರಾರ್ಥನೆ ಮಾಡಕ್ಕಾಗುತ್ತಾ? ಹೇಳು, ದೇವರ ಬಳಿ ಹೇಳು, ಕ್ಷಮಿಸು, ಕ್ಷಮಿಸು. ಆ ಮೊದಲನೇ ಪ್ರೀತಿ ಎಲ್ಲೋ ಕಳ್ಕೊಂಡ್ಬಿಟ್ವಿ, ಮೊದಲಿದ್ದ ದಾಹ ಎಲ್ಲೋ ಕಳ್ಕೊಂಡ್ಬಿಟ್ವಿ, ಮೊದಲಿದ್ದ ಆಸಕ್ತಿ ಎಲ್ಲ ಕಡಿಮೆ ಆಗೋಯ್ತು. ಇಲ್ಲ ಕರ್ತನೆ, ನಾವು ವಾಪಸ್ ಬರ್ತೀವಿ. ಓ ರಾಮ ಶಂದರಾದನ ರಗಲಗ ಜನಾದನ. ಎಣ್ಣೆ ಕಡಿಮೆ ಆಗಲ್ಲ, ಎಣ್ಣೆ ಕಡಿಮೆ ಆಗಲ್ಲ. ಆದ್ರೆ ಎಣ್ಣೆ ಪಾತ್ರೆ ಮುಗಿದೋದ್ರೆ ಎಣ್ಣೆ ನಿಂತೋಗುತ್ತೆ. ನಿನ್ನ ದಾಹ ಕಡಿಮೆ ಆದ್ರೆ ಉಜ್ಜೀವನ ನಿಂತೋಗುತ್ತೆ. ನಿನಗೆ ಉಜ್ಜೀವನ ಬೇಕು ಏನೋ ದಾಹ ಹೆಚ್ಚಾದಷ್ಟು ಪರಿಶುದ್ಧಾತ್ಮನ ಎಣ್ಣೆ ಸುರಿತಾನೆ ಇರುತ್ತೆ. ಜೀಸಸ್ ಶಾದಾಲ ಬಕರಬ ಶಂದರಾದನ. I am nothing, Lord, I am nothing. ನಾನೇನು ಇಲ್ಲಪ್ಪ, ಏನೂ ಆಗ್ಲಿಲ್ಲಪ್ಪ ಅಪ್ಪ. I need your presence. ನನ್ನಿಂದ ಅಹಂಕಾರ ತೆಗಿ, ನನ್ನಿಂದ ಆತ್ಮಿಕ ಅಹಂಕಾರ ತೆಗಿ. ಬಾಯಿ ತೆರೆದು ಪ್ರಾರ್ಥಿಸ್ರಿ. ತನಗಿಂತ ಮತ್ತೊಬ್ಬರು ಶ್ರೇಷ್ಠರು ಎಂದು ಎಣಿಸುವ ಮನಸ್ಸು ಕೊಡು. ನನಗಿಂತ ಮತ್ತೊಬ್ಬರು ಶ್ರೇಷ್ಠರು ಎಂದು ಎಣಿಸುವಂತ ಮನಸ್ಸು ಕೊಡು. ನಿನ್ನ ಸಹೋದರನನ್ನ ಮೂಢ ಎಂದು ಕರೆದರೆ ನಿನಗೆ ಅಯ್ಯೋ ಅಗ್ನಿ ನರಕ. ದೇವರ ಬಳಿ ಹೇಳು, ನನಗೆ ದಾಹ ಕೊಡು. ದೇವರ ರಾಜ್ಯದ ಕುರಿತಾದ ದಾಹ ನನ್ನಲ್ಲಿ ಹುಟ್ಟಿಸು. ಶದಲ ಬರಬ ಶಂದರಾದನ ರಬಲಕಣ. Nobody can change your life. Nobody can revive your life. Only Jesus can do. ಯೇಸು ಮಾತ್ರ, ಪವಿತ್ರಾತ್ಮನ ಮಾತ್ರ ನಿನಗೆ ಮಾಡ್ಲಿಕ್ಕೆ ಸಾಧ್ಯ. ಒಪ್ಪಿಸ್ಕೊಡು, ಆ ಪವಿತ್ರಾತ್ಮನ ಕೈಯಲ್ಲಿ ಒಪ್ಪಿಸ್ಕೊಡು. ಆ ಯೇಸುವಿನ ಕೈಯಲ್ಲಿ ನಿನ್ನನ್ನು ನೀನು ಒಪ್ಪಿಸ್ಕೊಡು. ಹಲ್ಲೆಲೂಯಾ. ಯೇಸಪ್ಪ, ನನ್ನನ್ನು ಬದಲಾಯಿಸು, ನನ್ನನ್ನು ತಿದ್ದು, ನನ್ನನ್ನು ಕೆತ್ತು, ನನ್ನನ್ನು ಜಜ್ಜು. ನಿನಗೆ ಇಷ್ಟವುಳ್ಳದು ನನ್ನ ಜೀವನದಲ್ಲಿ ನೀನು ಮಾಡು. ನನಗೆ ಆ ತಾಜಾತನ ಬೇಕು, ಆ ಹೊಸತನ ನನಗೆ ಬೇಕು. ನಾನು ಮತ್ತೊಬ್ಬರನ್ನ ದೂಷಣೆ ಮಾಡೋದು, ಮತ್ತೊಬ್ಬರನ್ನ ದೂರೋದು, ಕೆಟ್ಟ ಸ್ವಭಾವ ನನ್ನಿಂದ ತೆಗೆದು ಹಾಕು. ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವ ವರ ಕೊಡು. ಕೇಳ್ರಿ, ಮತ್ತೊಬ್ಬರ ಕುರಿತು ಮಾತನಾಡೋದಕ್ಕೆ ಮುಂಚೆ ಅವರಿಗಾಗಿ ಪ್ರಾರ್ಥನೆ ಮಾಡುವ ವರ ಕೇಳ್ರಿ. ಮತ್ತೊಬ್ಬರನ್ನ ದೂಷಣೆ ಮಾಡೋದಕ್ಕೆ ಮೊದಲು ಅವರಲ್ಲಿರುವ ಒಳ್ಳೆ ಗುಣಗಳ ಕಂಡು ಸ್ತೋತ್ರ ಹೇಳೋದನ್ನು ಕಲೀರಿ. ಪ್ರೇ 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 ಗಾಡ್ಲಿ ಕ್ಯಾರೆಕ್ಟರ್, ದೈವಿಕವಾದ ಸ್ವಭಾವ ನನ್ನಲ್ಲಿ ಬರಲಿ ಅಂತ ಕೇಳ್ರಿ. ಕಾರಣ ದೇವರ ವಾಕ್ಯವೇ ಅದಕ್ಕೆ ಅಡಿಪಾಯ. ಇನ್ನು ನಿನ್ನ ಮಾತಿನಂತೆ ಶಕಲಾಭ ಶಾಂತರಾಬೌದಿನಿಮ. 2 ನಿಮಿಷ ಕೈಗಳನ್ನು ಮೇಲೆ ಕೆತ್ತಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸ್ರಿ. ಆ ಸ್ತಬ್ಧವಾಗಿರುವಂಥ, ನಿಂತೋಗಿರುವಂಥ ಆತ್ಮನ ಭಾಷೆಯನ್ನು ಶಬ್ದ ತೆಗೆದು ಮಾತನಾಡ್ರಿ. ಶಬ್ದ ತೆಗೆದು ಮಾತನಾಡ್ರಿ. ಎಷ್ಟು ಶಬ್ದ ತೆಗೆದು ಮಾತನಾಡೋಕ್ಕಾಗುತ್ತೋ ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ, ಮಾತನಾಡ್ರಿ, ಮಾತನಾಡ್ರಿ. ದ ಫೈರ್ ಇಸ್ ಕಮಿಂಗ್ ಅಪಾನ್ ಯು. ಎಲ್ಲಿ ತಗ್ಗುವ ಮನಸ್ಸಿದೆಯೋ, ಯಾರೆಲ್ಲ ತಗ್ಗುತ್ತಾರೋ ಅವರ ಮೇಲೆ ಪರಿಶುದ್ಧಾತ್ಮನ ಬೆಂಕಿ ಇಳಿಯುವಂಥದ್ದಾಗಿದೆ. ನಿನ್ನ ಯಜ್ಞ ವೇದಿಯ ಮೇಲೆ ಈ ಬೆಂಕಿ ಉರಿತಾ ಇರಲಿ. ನಿನ್ನ ಯಜ್ಞ ವೇದಿಯ ಮೇಲೆ ಬೆಂಕಿ ಉರಿತಾ ಇರಲಿ. ಆ ಬೆಂಕಿ ಆರಬಾರ್ದು, ಆ ಬೆಂಕಿ ಆರಬಾರ್ದು. ಹೊಸ ಒಡಂಬಡಿಕೆ ಯಾಜಕರೇ,
ಸೌದೆಗಳನ್ನು ತಂದು ಹಾಕ್ರಿ, ಯಜ್ಞವೇದಿಯ ಮೇಲೆ ಪಶುಗಳನ್ನು ಹಾಕ್ರಿ, ಹೋಮಕ್ಕೆ ಬೇಕಾದ ಆ ಕೊಬ್ಬನ್ನು ತಂದು ಹಾಕ್ರಿ. ಅಲ್ಲಲ್ಲಿ ಆ ಬೆಂಕಿ ಇಳಿಯಲೈ, ಪವಿತ್ರಾತ್ಮನ ಬೆಂಕಿ ಇಳಿಯಲೈ. ರಾಬಾ ಶಾಖ ಲಾದ ರಾಬಾ ಶಿದಿನಿ ಮಾರ ಮಸ್ಸೋಲಬ ಓ ರಾಜಾಲ ರೇಬ ಲಬ ಶಕಲಬ ಶದರಾದ ರಾಬಾ ಬಾಬಾ ಬಾಬಾ ಶಕಲ ಹರ್ಕರಬಲಬ ಶದರಾದನ. The fire is coming upon you. The fire is coming upon you. Receive it. Receive it. Receive it. ಹೊಂದ್ಕೋ ಹೊಂದ್ಕೋ ಹೊಂದ್ಕೋ. Something fresh anointing is coming upon you. Fresh anointing is coming upon you. ನಿನ್ನ ಮೇಲೆ ಒಂದು ತಾಜಾ ಅಭಿಷೇಕ ಇಳಿತಾ ಇದೆ. ತಾಜಾ ಅಭಿಷೇಕ ಇಳಿತಾ ಇದೆ. Receive, receive, receive the Holy Ghost. Thank you, Holy Spirit. ವಂದನೆ ಯೇಸುವೆ, ವಂದನೆ ಯೇಸುವೆ. ಪರಿಸ್ಥಿತಿ ಏನೇ ಆಗಲಿ, ಪರಿಸ್ಥಿತಿ ಅಲ್ಲ ನಮ್ಮನ್ನು ನಿಯಂತ್ರಣ ಮಾಡೋದು. ನಮ್ಮನ್ನು ನಿಯಂತ್ರಣ ಮಾಡೋದು ನಮ್ಮ ಯೇಸು. ನನ್ನ ಯೇಸು ನನಗಾಗಿ ಜೀವ ಕೊಟ್ಟವನು, ನನಗಾಗಿ ಸತ್ತು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದವನು. ನನ್ನ ಗುರಿ ಯೇಸು, ನನ್ನಲ್ಲಿರುವವನು ಯೇಸು. ಯೇಸುವಿನ ನಾಮದಲ್ಲಿ ನಾನು ಬೇಡ್ತಾ ಇದ್ದೇನೆ. ಪರಿಸ್ಥಿತಿ ಏನೇ ಆಗಲಿ, ಏನೇ ಆಗಲಿ, ನನಗೆ ವಿಷಯ ಅಲ್ಲ, ನನ್ನ ವಿಷಯ ಯೇಸು. ನನಗೆ ನನ್ನ ಯೇಸು ಸಾಕು. ಜಾಲಾಬ ಶಂದರಾದನ ಹರ್ಕಾದಗಲ ಶಗನಗ ಜನಾದನ ಐಡ ಪ್ರಬಲ ರಮನ ಜನಾದನ. ಪರಿಶುದ್ಧಾತ್ಮನ ಬೆಂಕಿ ಇಳಿಯಲಿ, ಪವಿತ್ರಾತ್ಮನ ಬೆಂಕಿ ಇಳಿಯಲಿ, ಪವಿತ್ರಾತ್ಮನ ಬೆಂಕಿ ಅಭಿಷೇಕ ಇಳಿಯಲಿ. ನೆತ್ತಿಯಿಂದ ಪಾದದವರೆಗೂ, ನೆತ್ತಿಯಿಂದ ಪಾದದವರೆಗೂ ಹಿಂದೆಂದು ಕಾಣದೇ ಇರುವ ರೀತಿಯಲ್ಲಿ, ಹಿಂದೆಂದು ಕಾಣದೇ ಇರುವ ರೀತಿಯಲ್ಲಿ ಕುಟುಂಬಗಳಲ್ಲಿ, ಆನ್ಲೈನ್ಗಳಲ್ಲಿ ವ್ಯಾಪರಿಸಲಿ. ಆನ್ಲೈನ್ಗಳಲ್ಲಿ ನೋಡ್ತಾ ಇರುವವರ ಕುಟುಂಬಗಳ ಮೇಲೆ, ವ್ಯಕ್ತಿಗಳ ಮೇಲೆ ಇಳಿಯಲಿ. Fire! Yes! Yes! Oh! ಶಬಾಲಾಬ ಶಂಧರಾಧನ. ಜೋಲು ಬಿದ್ದ ಕೈಗಳು, ನಡುಗುವ ಮೊಣಕಾಲುಗಳು ಸುಧಾರಿಸ್ಕೊಳ್ರಿ, ಸುಧಾರಿಸ್ಕೊಳ್ರಿ. ಆಲಸ್ಯವಾಗದೆ, ಆಲಸ್ಯವಾಗದೆ, ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿ ಕರ್ತನ ಸೇವೆ ಮಾಡುವ ಅಭಿಷೇಕ, ಕರ್ತನ ಸೇವೆ ಮಾಡುವ ಅಭಿಷೇಕ. ಜುಡಾ ಬನ ಶಂಧ ರಬಲ ತಗನ ಗಜನ ದುರ ಮನ ಗಡ 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 ಹರ್ಮ ಜಗಲ ಗಜನ ಧನ ವೈಡ ರೇದೆಲ್ ಖಡಗ ದಗನ ಗಜನ ಧರ ಮಹರ್ಕ ದಮೇ ನಮಂಧುರಿ ಮಸ್ತೆ ಲಬೋ ಲಬಂಧರಾಧನ ಶಬಲ ಗಜನ ಗಡ. ಬೆಂಕಿ ಬೆಂಕಿ ಬೆಂಕಿ, ಯಜ್ಞ ವೇದಿಯ ಮೇಲಿನ ಬೆಂಕಿ ಸರ್ವಾಂಗ ಹೋಮ ದ್ರವ್ಯದಿಂದ ಉರಿಯುತ್ತಲೇ ಇರಬೇಕು. ಉರಿಯಲಿ, ಅದು ಆರಿ ಹೋಗಬಾರದು, ಅದು ಆರಿ ಹೋಗಬಾರದು, ಅದು ಆರಿ ಹೋಗಬಾರದು. ಅದು ಯಾವಾಗಲೂ ಉರಿತಲೇ ಇರಬೇಕು. ಅದು ನಿನ್ನಲ್ಲಿ ಉರಿಯಲಿ, ನಿನ್ನ ಕುಟುಂಬದಲ್ಲಿ ಉರಿಯಲಿ. ಪರಿಶುದ್ಧಾತ್ಮನ ಅಭಿಷೇಕದ ಬೆಂಕಿ ಉರಿಯಲಿ. ಥ್ಯಾಂಕ್ ಯು ಹೋಲಿ ಗೋಸ್ಟ್. ಜಲಬ ಶತಲಬ ಶಂಧರಬ ಲಬ ಧುರಬನ. ಅಂತ್ಯಕಾಲದಲ್ಲಿ ನನ್ನ ಸಕಲ ಜನರ ಮೇಲೆ, ಸಕಲ ಜನರ ಮೇಲೆ ನನ್ನ ಆತ್ಮನನ್ನು ಸುರಿಸುವೆನು, ನನ್ನ ಆತ್ಮನನ್ನು ಸುರಿಸುವೆನು, ನನ್ನ ಆತ್ಮನನ್ನು ಸುರಿಸುವೆನು. ನಿಮ್ಮ ಹಿರಿಯರ ಕನಸುಗಳನ್ನು, ನಿಮ್ಮ ಯವನಸ್ಥರ ದರ್ಶನಗಳನ್ನು ಕಾಣ್ತೀರ. ಅಲ್ಲಲ್ಲೇ ಚಿಕ್ಕ ಮಕ್ಕಳು ಪ್ರವದಿಸುತ್ತಾರೆ. ಇದು ಅಂತ್ಯಕಾಲ, ಇದು ಅಂತ್ಯಕಾಲ. ಚಿಕ್ಕ ಮಕ್ಕಳು ಪ್ರವದಿಸುವ ಕಾಲ. ಹರ್ಮ ಜಾನ ದುಲ್ಕ ರಗನೆ ಶಮನಗ ಜನನ ಹಂಬ ರಾಧ ರೂಬಲ್ ಖಡಗ ದಗನಗ ಜಾನಗ ಡೋದಗ ನಂಬಲ್ ವೈಡ ಪ್ರಬನ ಹರ್ಕೆ ದಗನ ಶಾದ ರಾಧ
ಎಷ್ಟು ದಿನ ಆಯಿತು, ಎಷ್ಟು ದಿನ ಆಯಿತು ಮನಸ್ಸು ಬಿಚ್ಚಿ ಆರಾಧನೆ ಮಾಡಿ, ಎಷ್ಟು ದಿನ ಆಯಿತು ಮನಸ್ಸು ಬಿಚ್ಚಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ, ಎಷ್ಟು ದಿನ ಆಯಿತು. ಹಿಂಜರಿದು ಹೋಗುವ ಪ್ರತಿಯೊಂದು ವ್ಯಕ್ತಿಗಳೇ ಹಿಂತಿರುಗಿ ಬನ್ರಿ, ಹಿಂತಿರುಗಿ ಬನ್ರಿ. ಬಾಯಾರಿದವರೇ, ನೀರಾಡಿಕೆ ಆದವರೇ ಬನ್ರಿ. ಮರ್ಖೆ ರಗೌ ಲಬಾ ಶಾಂತಿ ರಬೋ ಮಸ್ಕದನಾಥನ ಶಖ ಲಬಾ ತುರಮ ಮಂಥಲ್ ಖಜನ ಗಡ ತಲ ಮನ ಶಥ ರಬ. ಮನ ಮುರಿದವರು ಯೆಹೋವನಿಗೆ ಸಮೀಪಸ್ಥರು, ಮನ ಮುರಿದವರು ಯೆಹೋವನಿಗೆ ಸಮೀಪಸ್ಥರು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಪ್ರೆಸೆನ್ಸ್ ಮಾಸ್ಟರ್. ದೇವರೇ, ನಿನ್ನ ನಾಮಕ್ಕೆ ಮಹಿಮೆ, ನಿನ್ನ ಸಾನ್ನಿಧ್ಯಾನಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಜ್ಜೀವನಕ್ಕಾಗಿ ಸ್ತೋತ್ರ, ನಿನ್ನ ಉಜ್ಜೀವನಕ್ಕಾಗಿ ಸ್ತೋತ್ರ. ನಷ್ಟವಾದಂಥ ಆ ಶೌರ್ಯ ನಮ್ಮಲ್ಲಿ ಬರಲಿ, ನಷ್ಟವಾದ ಆತ್ಮಿಕ ದಾಹ ಹಿಂತಿರುಗಿ ಬರಲಿ, ನಷ್ಟವಾದ ಆರಾಧನೆ ಹಿಂತಿರುಗಿ ಬರಲಿ, ನಷ್ಟವಾದ ಪ್ರಾರ್ಥನೆ, ನಷ್ಟವಾದಂಥ ಆತ್ಮಿಕ ದರ್ಶನ ಯೇಸುವಿನ ನಾಮದಲ್ಲಿ ಹಿಂತಿರುಗಿ ಬರಲಿ. ದೈವ ಪರಿಜ್ಞಾನ, ದೈವ ರಾಜ್ಯದ ಕುರಿತಾದ ಪರಿಜ್ಞಾನ ಯೇಸುವಿನ ನಾಮದಲ್ಲಿ ಜನರ ಒಳಗಡೆ ಬರಲಿ. ಎಲ್ಲ ಭಯದ ಆತ್ಮನ ಹೋಗಲಿ, ಎಲ್ಲ ದುರಾತ್ಮನ ಕ್ರಿಯೆಗಳು ಲಯವಾಗಲಿ. ಈ ಜನರನ್ನು ಆಶೀರ್ವದಿಸ್ತೇನೆ. ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಬ್ಲೆಸ್ ಮಾಡ್ತೇನೆ. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ.